ಹಾಯ್ ಫ್ರೆಂಡ್ಸ್, ಮನ್ವಿತ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. 2000 ಪ್ರಶ್ನೋತ್ತರಗಳ ಸರಣಿ ಅಂದರೆ ಸಹಕಾರ ವಿಷಯಕ್ಕೆ ಸಂಬಂಧಪಟ್ಟಂಗೆ 2000 ಪ್ರಶ್ನೋತ್ತರಗಳ ಸರಣಿಯಲ್ಲಿ ಇದು 4ನೇ ವಿಡಿಯೋ ಸ್ನೇಹಿತರೆ. ಈಗಾಗಲೇ 3 ವಿಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋಗಳು ಯಾರು ನೋಡಿಲ್ಲೋ ಮನ್ವಿತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ 2000 ಪ್ರಶ್ನೋತ್ತರಗಳ ಸರಣಿ ಅಂತಲೇ ಒಂದು ಪ್ಲೇಲಿಸ್ಟ್ ಅದ. ಆ ಪ್ಲೇಲಿಸ್ಟ್ ಒಳಗೆ ನಿಮಗೆ ಸಿಗ್ತಾವ. ಆ ವಿಡಿಯೋಗಳು ಕೂಡ ನೋಡ್ರಿ ಸ್ನೇಹಿತರೆ. ಈಗಾಗಲೇ 100 ಪ್ರಶ್ನೆಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ಕವರ್ ಮಾಡಿರ್ತಕ್ಕಂಥದ್ದು. ಪ್ರಸ್ತುತವಾಗಿ 101ನೇ ಪ್ರಶ್ನೆದಿಂದ ಪ್ರಾರಂಭ ಮಾಡೋಣ ಸ್ನೇಹಿತರೆ. 101ನೇ ಪ್ರಶ್ನೆ, ಸಹಕಾರಿ ಸಾಲ ಅಥವಾ ಗಣ್ಯತೆ ಚಳುವಳಿಯ ಹುಟ್ಟಿದ ಸ್ಥಳ ಎಂದು ಯಾವ ದೇಶವನ್ನು ಕರೆಯುತ್ತಾರೆ ಅಂತ ಪ್ರಶ್ನೆ ಅದ. ಅಂದ್ರೆ ಸಾಲ ಕೊಡ್ತಕ್ಕಂಥ ಸಹಕಾರ ಸಂಘಗಳು ಮೊಟ್ಟ ಮೊದಲ ಬಾರಿಗೆ ಯಾವ ದೇಶದಲ್ಲಿ ಪ್ರಾರಂಭವಾಗಿದ್ವು ಅಂತ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ, ಜರ್ಮನಿ ಸ್ನೇಹಿತರೆ. ಈ ಜರ್ಮನಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಹಕಾರಿ ಸಾಲ ಚಳವಳಿಯನ್ನು ಪ್ರಾರಂಭ ಮಾಡಲಾಗಿತ್ತು. ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡೋಣ್ರಿ. ಜರ್ಮನಿಯಲ್ಲಿ ಪತ್ತಿನ ಸಹಕಾರ ಚಳವಳಿ 19ನೇ ಶತಮಾನದ ಮಧ್ಯಭಾಗದಲ್ಲಿ ಪ್ರಾರಂಭವಾಗಿದ್ವು. ಪತ್ತಿನ ಕ್ಷೇತ್ರದಲ್ಲಿ ಸಹಕಾರದ ತತ್ವಗಳನ್ನು ಅಳವಡಿಸಿಕೊಂಡ ಪ್ರಥಮ ದೇಶ ಎಂಬ ಹೆಗ್ಗಳಿಕೆಗೆ ಜರ್ಮನಿ ಪಾತ್ರವಾಗಿರ್ತಕ್ಕಂಥದ್ದು. ಪತ್ತಿನ ಕ್ಷೇತ್ರದಲ್ಲಿ ಅಂದ್ರೆ ಸಾಲ ಕೊಡುವಂಥ ಸಹಕಾರ ಸಂಘಗಳು ಮೊಟ್ಟ ಮೊದಲ ಬಾರಿಗೆ ಈ ಜರ್ಮನಿಯಲ್ಲಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು ಸ್ನೇಹಿತರೆ. 19ನೇ ಶತಮಾನದ ಮಧ್ಯಭಾಗದಲ್ಲಿ ಜರ್ಮನಿಯಲ್ಲಿ ರೈತರು ಮತ್ತು ಕೃಷಿಕರ ಸ್ಥಿತಿ ಚಿಂತಾಜನಕವಾಗಿತ್ತು. ಯಾಕಂದ್ರೆ ಅಲ್ಲಿ ಕ್ಷಾಮ ಮತ್ತು ಬರಗಾಲ ಆವಾಗ ಸಂಭವಿಸ್ತಿದ್ವು. ಯಹೂದಿಗಳ ಮಾರುಕಟ್ಟೆಯ ಆಡಳಿತವನ್ನು ನಡೆಸ್ತಿದ್ರು. ಅಂದರೆ ಜರ್ಮನಿಯಲ್ಲಿ ಯಹೂದಿಗಳ ಆ ಮಾರುಕಟ್ಟೆಯ ಆಡಳಿತವನ್ನು ನಡೆಸ್ತಿದ್ರು. ಸಾಮಾನ್ಯ ಜನರು ಮತ್ತು ಕಾರ್ಮಿಕರು ಈ ಯಹೂದಿಗಳಿಂದ ಯಾವುದೇ ಒಂದು ಸರಕನ್ನು ಖರೀದಿ ಮಾಡಬೇಕಾಗಿತ್ತು ಅಂತಂದ್ರೆ ಇವ್ರ ಕಡೆನೇ ಬರಬೇಕಾಗಿತ್ತು. ಈ ಯಹೂದಿಗಳ ದುಬಾರಿ ಬೆಲೆಯಲ್ಲಿ ಸರಕುಗಳನ್ನು ಮಾರಾಟ ಮಾಡ್ತಿದ್ರು ಸ್ನೇಹಿತರೆ. ಈ ಯಹೂದಿಗಳು ಮಾರಾಟ ಮಾಡಿರ್ತಕ್ಕಂಥ ದುಬಾರಿ ಬೆಲೆಯ ಸರಕುಗಳನ್ನು ಈ ಸಾಮಾನ್ಯ ಜನರು ಮತ್ತು ಕಾರ್ಮಿಕರು ಖರೀದಿಸಿಕೊಳ್ಳುವಂಥ ಪರಿಸ್ಥಿತಿ ಇತ್ತು. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಬಡವರ ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿತಿಯ ಸುಧಾರಣೆಗಾಗಿ ಪತ್ತಿನ ಸಹಕಾರ ಸಂಘಗಳನ್ನು ಸ್ಥಾಪಿಸುವುದರ ಮೂಲಕ ಸಹಕಾರ ಚಳವಳಿ ಆರಂಭ ಮಾಡಲಾಯಿತು. ಜರ್ಮನಿಯ ಈ ಸಹಕಾರ ಚಳವಳಿಯಲ್ಲಿ ಇಬ್ಬರು ಏನಪ್ಪ ಅಂದ್ರೆ ಪ್ರಮುಖ ಪಾತ್ರ ವಹಿಸ್ತಾರೆ. ರೈಫೀಜನ್ ಆಮೇಲೆ ಶುಲ್ಜನ್ ಅವರು. ಈ ಇಬ್ಬರು ವ್ಯಕ್ತಿಗಳ ಈ ಜರ್ಮನಿಯೊಳಗೆ ಸಹಕಾರ ಸಂಘ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ವ್ಯಕ್ತಿಗಳಿವರು. ಇವರಿಬ್ಬರು ಒಂದೇ ಸಮಯದಲ್ಲಿ ಸಹಕಾರ ತಮ್ಮ ಯೋಜನೆಗಳನ್ನು ಆರಂಭಿಸಿದ್ರು. ಅಂದ್ರೆ ಇವರಿಬ್ಬರು ಒಂದೇ ಸಮಯದೊಳಗೆ ಸಹಕಾರ ಸಂಘಗಳನ್ನು ಪ್ರಾರಂಭ ಮಾಡಿದ್ರು. ಆದರೆ ಅವರು ಆಯ್ಕೆ ಮಾಡಿರ್ತಕ್ಕಂಥ ಕಾರ್ಯಕ್ಷೇತ್ರ ಭಿನ್ನವಾಗಿತ್ತು ಸ್ನೇಹಿತರೆ. ರೈಫೀಜನ್ ಅವರು ಗ್ರಾಮೀಣ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡ್ರೆ. ಅಂದ್ರೆ ರೈಫೀಜನ್ ಅವರು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಅಥವಾ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಸಾಲ ಒದಗಿಸುವುದರ ಮೂಲಕ ಸಹಾಯವನ್ನು ಮಾಡ್ತಿದ್ರೆ. ಶುಲ್ಜನ್ ಅವರು ಪಟ್ಟಣ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡಿದ್ರು. ಅಂದ್ರೆ ಪಟ್ಟಣ ಪ್ರದೇಶದ ಜನರಿಗೆ ಸಾಲವನ್ನು ಕೊಡೋದ್ರ ಮೂಲಕ ಸಹಾಯವನ್ನು ಮಾಡತೊಡಗಿದ್ರು ಸ್ನೇಹಿತರೆ. ಈ ರೀತಿ ಏನಪ್ಪ ಅಂದ್ರೆ ಈ ಜರ್ಮನಿಯಲ್ಲಿ ಸಹಕಾರ ಚಳವಳಿ ಪ್ರಾರಂಭವಾಯಿತು ಸ್ನೇಹಿತರೆ. ಅದಕ್ಕಾಗಿ ಸಹಕಾರ ಸಾಲವನ್ನು ಪ್ರಾರಂಭಿಸಿದ ಮೊಟ್ಟ ಮೊದಲ ದೇಶ ಜರ್ಮನಿ ಅಂತ ಕರೆಯಲಾಗ್ತದೆ. ನೆಕ್ಸ್ಟ್ 102ನೇ ಪ್ರಶ್ನೆ, ಸಹಕಾರಿ ಸಂಘಗಳ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಹಕಾರ ಸಂಘ ಯಾವ ವರ್ಷ ಜಾರಿಗೆ ತರಲಾಯಿತು ಅಂತ ಅನ್ನೋದ್ರ ಮೇಲೆ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಡಿ, 1904. ಈ 1904ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಈ ಸಹಕಾರ ಸಂಘಗಳ ಕಾಯ್ದೆ ಜಾರಿಗೆ ತರಲಾಯಿತು. ನೋಡ್ರಿ, ಭಾರತ ಸರ್ಕಾರ ಮಾರ್ಚ್ 25, 1904ರಂದು ಪ್ರಥಮ ಸಹಕಾರ ಪತ್ತಿನ ಸಂಘಗಳ ಕಾಯ್ದೆ ಜಾರಿಗೆ ತಂತು. ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂಗೆ ಕಾಯ್ದೆ ಜಾರಿಗೆ ತರಲಾಯಿತು. 1904ರ ಕಾಯ್ದೆ ಕೆಲ ಲೋಪದೋಷಗಳನ್ನು ನಿವಾರಿಸ್ಲಕ್ಕೆ ಮತ್ತೊಂದು ಹೊಸದೊಂದು ಕಾಯ್ದೆ ಜಾರಿಗೆ ತರಲಾಯಿತು. ಆ ಕಾಯ್ದೆ 1912ರಲ್ಲಿ ಜಾರಿಗೆ ತಂದ್ರೆ ಆ ಕಾಯ್ದೆ ಹೆಸರು ಸಹಕಾರ ಸಂಘಗಳ ಕಾಯ್ದೆ. ಈ ಒಂದು ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಸ್ನೇಹಿತರೆ. ನೋಡ್ರಿ, ಸಹಕಾರ ಸಂಘಗಳ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂತ ಪ್ರಶ್ನೆ ಕೇಳ್ಯಾರಂತ ಹೇಳಿ ನೀವು 1912 ಅಂತ ಆನ್ಸರ್ ಟಿಕ್ ಮಾಡಬೇಡ್ರಿ. ಅವರು ಕೇಳಿದ್ದು ಭಾರತದಲ್ಲಿ ಮೊಟ್ಟ ಮೊದಲ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂಗೆ ಅಥವಾ ಸಹಕಾರ ಚಳವಳಿಗೆ ಸಂಬಂಧಪಟ್ಟಂಗೆ ಕಾಯ್ದೆ ಯಾವಾಗ ಜಾರಿಗೆ ಬಂತಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಇದು
ನೆನಪಿರಬೇಕು. ನೆಕ್ಸ್ಟ್ 3ನೇ ಪ್ರಶ್ನೆ, ರಾಷ್ಟ್ರೀಯ ಸಹಕಾರಿ ಸಪ್ತಾಹವನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗುವುದು ಅಂತ ಒಂದು ಸಿಂಪಲ್ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಸಿ, ನವೆಂಬರ್ 14ನೇ ತಾರೀಕಿನಿಂದ ಹಿಡ್ಕೊಂಡು ನವೆಂಬರ್ 20ನೇ ತಾರೀಕು ತನಕ ಈ ರಾಷ್ಟ್ರೀಯ ಸಹಕಾರಿ ಸಪ್ತಾಹವನ್ನು ಪ್ರತಿ ವರ್ಷ ಆಚರಣೆ ಮಾಡಲಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂಗೆ 2ನೇ ವಿಡಿಯೋದಾಗ 66ನೇ ಪ್ರಶ್ನೆಯಲ್ಲಿ ಉತ್ತರವನ್ನು ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು. ದಯಮಾಡಿ ಈ ಪ್ರಶ್ನೆಯನ್ನು ಒಮ್ಮೆ ನೋಡಿರಿ. ಈ ಪ್ರಶ್ನೆಗೆ ಉತ್ತರ ಏನಾದರೂ ನೀವು ನೋಡಿದಿರಿ ಅಂತಂದ್ರೆ ಅಲ್ಲಿ ರಾಷ್ಟ್ರೀಯ ಸಹಕಾರಿ ಸಪ್ತಾಹಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಒದಗಿಸಿರ್ತಕ್ಕಂಥದ್ದು. ನೆಕ್ಸ್ಟ್ 104ನೇ ಪ್ರಶ್ನೆ, ನ್ಯಾಷನಲ್ ಕೌನ್ಸಿಲ್ ಫಾರ್ ಕೋಆಪರೇಟಿವ್ ಟ್ರೈನಿಂಗ್ NCCTಯನ್ನು ಯಾವ ಸಮಿತಿಯ ಶಿಫಾರಸಿನಂತೆ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ. ಇದಕ್ಕೆ ಸರಿಯಾದ ಉತ್ತರ ಎ, ಡಾಕ್ಟರ್ MS ಸ್ವಾಮಿನಾಥನ್ ಸಮಿತಿಯ ಅನ್ವಯ ಈ ನ್ಯಾಷನಲ್ ಕೌನ್ಸಿಲ್ ಫಾರ್ ಕೋಆಪರೇಟಿವ್ ಟ್ರೈನಿಂಗನ್ನು ಸ್ಥಾಪನೆ ಮಾಡಲಾಯ್ತು, ಅಂದ್ರೆ NCCT ಸ್ಥಾಪನೆ ಮಾಡಲಾಯ್ತು. 3ನೇ ವಿಡಿಯೋದೊಳಗೆ 86ನೇ ಪ್ರಶ್ನೆದಲ್ಲಿ ಈ NCCTಗೆ ಸಂಬಂಧಪಟ್ಟಂಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಒದಗಿಸಿರ್ತಕ್ಕಂಥದ್ದು. ಅದಕ್ಕಾಗಿ ಈ 3ನೇ ವಿಡಿಯೋದೊಳಗೆ ಈ ಪ್ರಶ್ನೆಗೆ ಉತ್ತರವನ್ನು ಒಮ್ಮೆ ನೋಡ್ಕೊಳ್ರಿ. ಯಾಕೆ ನಾನು ಇಲ್ಲಿ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಅಂತಂದ್ರೆ, ಎಕ್ಸ್ಪ್ಲೇನ್ ಮಾಡಿದ್ದೇ ಏನಪ್ಪ ಅಂದ್ರೆ 2 ಟೈಮ್ ಆಗ್ತದೆ. ಹಾಗಾಗಿ ಏನಂದ್ರೆ ಪ್ರಶ್ನೆಗಳ ಹೆಚ್ಚಿಗೆ ಕವರ್ ಮಾಡೋಕ್ಕಾಗೋದಿಲ್ಲ. ಮಿನಿಮಮ್ ಒಂದು 25 ಪ್ರಶ್ನೆರೇ ಒಂದು ವಿಡಿಯೋದೊಳಗೆ ಕವರ್ ಮಾಡಲಿಲ್ಲ ಅಂತಂದ್ರೆ ಅದು ಏನಂತಂದ್ರೆ ವಿಡಿಯೋದು ಏನು ವರ್ತ್ ಅನ್ಸಂಗಿಲ್ಲ ಸ್ನೇಹಿತರೆ. ಅದಕ್ಕಾಗಿ ಒಳ್ಳ ಎಕ್ಸ್ಪ್ಲೇನ್ ಮಾಡಿದ್ದೇ ನಾನು ಮಾಡ್ತಿಲ್ಲ. ಹಿಂದಿನ ವಿಡಿಯೋದೊಳಗೆ ಯಾವುದು ಎಕ್ಸ್ಪ್ಲೇನ್ ಮಾಡೀನಿ, ಈ ವಿಡಿಯೋದೊಳಗೆ ಅದು ಎಕ್ಸ್ಪ್ಲೇನ್ ಮಾಡೋದಿಲ್ಲ ರೀ. 105ನೇ ಪ್ರಶ್ನೆ, ಸಹಕಾರ ಸಂಘಗಳ ನೋಂದಣಿ ಮತ್ತು ಇತರ ಚಟುವಟಿಕೆಗಳನ್ನು ಯಾರು ನಿಯಂತ್ರಿಸುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಡಿ, ರಾಜ್ಯ ಸರ್ಕಾರ ಈ ಸಹಕಾರ ಸಂಘಗಳ ನೋಂದಾವಣಿ ಆಗಿರ್ಬೋದು, ಆಮೇಲೆ ಆ ಸಹಕಾರ ಸಂಘಗಳ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಗೆ ನಿಯಂತ್ರಣ ಮಾಡುತ್ತೆ ಸ್ನೇಹಿತರೆ. ಈ ಸಹಕಾರ ಸಂಘಗಳ ನೋಂದಣಿ ಯಾವ ರೀತಿ ಮಾಡಬೇಕು, ಆಮೇಲೆ ಸಹಕಾರ ಸಂಘಗಳ ನೋಂದಣಾಧಿಕಾರಿ ಅಂತ ಬರ್ತಾರೆ, ನಿಬಂಧಕರು ಅಂತ ಬರ್ತಾರೆ, ಅವ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ 2ನೇ ವಿಡಿಯೋದೊಳಗೆ 52ನೇ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಅಲ್ಲಿ ಉತ್ತರ ಕೊಟ್ಟಿದ್ದೆ ಸ್ನೇಹಿತರೆ. ಆ 52ನೇ ಪ್ರಶ್ನೆಯ ಉತ್ತರವನ್ನೊಮ್ಮೆ ನೋಡ್ಕೊಳ್ರಿ ಸ್ನೇಹಿತರೆ, ಫುಲ್ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಇನ್ನೂ ಒಂದು ಆ್ಯಡ್ ಆನ್ ಮಾಡ್ತೀನಿ ಸ್ನೇಹಿತರೆ. ಸಹಕಾರ ಸಂಘಗಳು ಎಂಬುದು ಸಂವಿಧಾನದ 7ನೇ ಅನುಸೂಚಿಯಲ್ಲಿ ರಾಜ್ಯ ಪಟ್ಟಿಯಲ್ಲಿ ಕಂಡು ಬರ್ತಕ್ಕಂಥ ವಿಷಯವಾಗಿರೋದ್ರಿಂದ ಅದಕ್ಕಾಗಿ ಈ ರಾಜ್ಯ ಸರ್ಕಾರಗಳ ಸಹಕಾರ ಸಂಘಗಳಿಗೆ ಸಂಬಂಧಿಸಿದಂಗೆ ಶಾಸನಗಳನ್ನು ರೂಪಿಸ್ತಾವ. ಅದೇ ರೀತಿ ಈ ಸಹಕಾರ ಸಂಘಗಳ ಎಲ್ಲ ಚಟುವಟಿಕೆಗಳ ಮೇಲೆ ನಿಯಂತ್ರಣವನ್ನು ಹೊಂದಿರ್ತವ. ನೆಕ್ಸ್ಟ್ 106ನೇ ಪ್ರಶ್ನೆ, ಸಂವಿಧಾನದ ಯಾವ ತಿದ್ದುಪಡಿ ಕಾಯ್ದೆಯು ಸಹಕಾರಿ ಸಂಘಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ಮತ್ತು ರಕ್ಷಣೆಯನ್ನು ನೀಡಿದೆ ಅಂತ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಸಿ. ಇದಕ್ಕೆ ಸರಿಯಾದ ಉತ್ತರ ಸಿ, 97ನೇ ತಿದ್ದುಪಡಿ. ಸಂವಿಧಾನದ 97ನೇ ತಿದ್ದುಪಡಿ ಕಾಯ್ದೆಯು ಸಹಕಾರಿ ಸಂಘಗಳಿಗೆ ಒಂದು ಸಾಂವಿಧಾನಿಕವಾದಂಥ ಸ್ಥಾನಮಾನ ಮತ್ತು ರಕ್ಷಣೆಯನ್ನು ಒದಗಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ. ಸಹಕಾರಕ್ಕೆ ಸಂವಿಧಾನದ ಮಾನ್ಯತೆ. ಸಹಕಾರ ಸಂಘಗಳೆಂಬುದು ಸಂವಿಧಾನದ 7ನೇ ಅನುಸೂಚಿಯಲ್ಲಿ ರಾಜ್ಯ ಪಟ್ಟಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ವಿಷಯ. ಆದ್ದರಿಂದ ರಾಜ್ಯ ಸರ್ಕಾರಗಳು ಈ ಸಹಕಾರ ಸಂಘಗಳಿಗೆ ಸಂಬಂಧಿಸಿದಂಥ ಶಾಸನಗಳನ್ನು ರೂಪಿಸ್ತವೆ. ಸಂವಿಧಾನಕ್ಕೆ 2011ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಅಂಡರ್ಲೈನ್ ಮಾಡಿಕೊಡ್ರಿ. ಸಂವಿಧಾನಕ್ಕೆ 2011ರಲ್ಲಿ 97ನೇ ತಿದ್ದುಪಡಿಯನ್ನು ಮಾಡಿದ್ರು. ಈ 97ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಸಂವಿಧಾನಕ್ಕೆ 9B ಭಾಗವನ್ನು ಸೇರಿಸಿದ್ರು. ಮೋಸ್ಟ್ ಇಂಪಾರ್ಟೆಂಟ್ ರೀ, ಸಂವಿಧಾನಕ್ಕೆ 9B ಭಾಗವನ್ನು ಸೇರ್ಪಡೆ ಮಾಡಿದ್ರು. ಈ 9B ಭಾಗವನ್ನು ಸೇರ್ಪಡೆ ಮಾಡಿ ಈ 9B ಭಾಗಕ್ಕೆ ಸಹಕಾರ ಸಂಘಗಳು ಅಂತ ಹೆಸರನ್ನು ಕೊಟ್ಟರು, ಶೀರ್ಷಿಕೆಯನ್ನು ನೀಡಲಾಯಿತು ಸ್ನೇಹಿತರೆ. ಈ 97ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ 2011 ಸಹಕಾರ ಸಂಘಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ಆಮೇಲೆ ಸಂವಿಧಾನಾತ್ಮಕ ರಕ್ಷಣೆಯನ್ನು ನೀಡುತ್ತದೆ. 9B ಭಾಗವು ಒಟ್ಟು 13 ವಿಧಿಗಳನ್ನು ಒಳಗೊಂಡದ. ಈ 9B ಭಾಗದೊಳಗೆ 13 ವಿಧಿಗಳು ಬರ್ತಾವೆ. 243 ಜಡ್ ಹೆಚ್ಚಿಂದ ಹಿಡ್ಕೊಂಡು 243 ಜಡ್ ಹೆಚ್ಚು ಹಿಡ್ಕೊಂಡು 243 ಜಡ್ ಟಿ ತನಕ, ಅಂದ್ರೆ ಈ ಒಂದು 13 ವಿಧಿಗಳು ಈ ಭಾಗ 9B ಬರ್ತಾವೆ ಸ್ನೇಹಿತರೆ. ಈ 9B ಭಾಗದಲ್ಲಿರುವ ಉಪಬಂಧಗಳು ಸಹಕಾರ ಸಂಘಗಳ ಸ್ವಾಯತ್ತತೆಯಿಂದ ಮತ್ತು ಪ್ರಜಾಸತ್ತಾತ್ಮಕವಾಗಿ ಹಾಗೂ ವೃತ್ತಿಪರತೆಯಿಂದ ಕಾರ್ಯನಿರ್ವಹಿಸ್ಲಕ್ಕೆ ಅನುವು ಮಾಡಿಕೊಡ್ತದೆ. ಅದಲ್ಲದೆ ಸಹಕಾರ ಸಂಘಗಳ ಸದಸ್ಯರಿಗೆ ಸಹಕಾರ ಸಂಘದ ವ್ಯವಸ್ಥಾಪನಾ ವರ್ಗವು ಹೊಣೆಯಾಗಿರುವಂತೆ ಮಾಡ್ತದೆ. ಹಾಗೆಯೇ ಈ ಉಪಬಂಧಗಳು ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ಕಾನೂನುಗಳನ್ನು
ಉಲ್ಲಂಘಿಸಿದಂತೆ ತಡೆಗಟ್ತಾವೆ. ಈ 9B ಭಾಗ ಯಾವುದೇ ಒಂದು ಸಹಕಾರ ಸಂಘ ಸ್ವತಂತ್ರವಾಗಿ ನಡೆಸ್ಲಕ್ಕೆ ಅಧಿಕಾರ ಕೊಡ್ತದೆ. ಆಮೇಲೆ ಪ್ರಜಾಸತ್ತಾತ್ಮಕವಾಗಿ ಆಮೇಲೆ ವೃತ್ತಿಪರತೆಯಿಂದ ಕಾರ್ಯನಿರ್ವಹಿಸ್ಲಕ್ಕೆ ಒಂದು ಸ್ವಾತಂತ್ರ್ಯವನ್ನು ನೀಡ್ತದೆ. ಆಮೇಲೆ ಸದಸ್ಯರ ಆ ಸಹಕಾರ ಸಂಘಗಳ ವ್ಯವಸ್ಥಾಪನೆಯನ್ನು ನೋಡ್ಕೊಂಡು ಹೋಗೋಕೆ ಅಧಿಕಾರ ನೀಡ್ತದೆ. ಆಮೇಲೆ ಸಹಕಾರ ಸಂಘಗಳ ಸಂಬಂಧಿಸಿದಂಗೆ ಕಾನೂನುಗಳನ್ನು ರೂಪಿಸ್ಲಕ್ಕೆ ಈ ಒಂದು ಭಾಗ ಬಿ ಅಧಿಕಾರವನ್ನು ನೀಡ್ತದೆ. ಸೆಕ್ಷನ್ 19 ಸಬ್ಸೆಕ್ಷನ್ 1 ಈ ಸೆಕ್ಷನ್ ಸಹಕಾರ ಸಂಘಗಳನ್ನು ರಚಿಸುವ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಅಂತ ಈ ಒಂದು ಅಧಿಕಾರವನ್ನು ಕೊಡ್ತದೆ ಸ್ನೇಹಿತರೆ. ಯಾರು ಬೇಕಾದರೂ ಸಹಕಾರ ಸಂಘವನ್ನು ರಚನೆ ಮಾಡ್ಬೋದು. ಈ ಸೆಕ್ಷನ್ದ ಅಡಿಯಲ್ಲಿ ಯಾರು ಬೇಕಾದರೂ 20 ಅಥವಾ 20ಕ್ಕಿಂತ ಹೆಚ್ಚು ಜನ ಸೇರಿಗೆಸಿಂದ ಈ ಸಂಘಗಳನ್ನು ರಚಿಸುವ ಹಕ್ಕನ್ನು ಕಾರ್ಯವನ್ನು ಕೊಡ್ತದೆ ಸ್ನೇಹಿತರೆ. ನೆಕ್ಸ್ಟ್ ವಿಧಿ 43B ಭಾಗ 4ರಲ್ಲಿ ಈ 43B ಸೆಕ್ಷನ್ ಕಂಡು ಬರ್ತದೆ ಸ್ನೇಹಿತರೆ. ಸಹಕಾರ ಸಂಘಗಳ ಐಚ್ಛಿಕ ರಚನೆ, ಸ್ವಾಯತ್ತ ಕಾರ್ಯನಿರ್ವಹಣೆ ಅಂದರೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವುದು, ಆಮೇಲೆ ಪ್ರಜಾಸತ್ತಾತ್ಮಕ ನಿಯಂತ್ರಣ ಅಂದರೆ ಸದಸ್ಯರೆಲ್ಲರೂ ಸಮಾನರು ಅಂತ ಅನ್ನೋದು, ಆಮೇಲೆ ವೃತ್ತಿಪರ ನಿರ್ವಹಣೆಯನ್ನು ಪ್ರೋತ್ಸಾಹ ಮಾಡ್ತದೆ. ಈ ಸೆಕ್ಷನ್ 43B ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಸಹಕಾರ ಸಂಘಗಳ ಐಚ್ಛಿಕ ರಚನೆ, ಸ್ವಾಯತ್ತ ಕಾರ್ಯನಿರ್ವಹಣೆ, ಪ್ರಜಾಸತ್ತಾತ್ಮಕ ನಿಯಂತ್ರಣ ಮತ್ತು ವೃತ್ತಿಪರ ನಿರ್ವಹಣೆ ಪ್ರೋತ್ಸಾಹಿಸುವ 43B ವಿಧಿ 43B ಎಂಬ ತತ್ವವನ್ನು 2011ರ 97ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ರಾಜ್ಯ ನಿರ್ದೇಶಕ ತತ್ವಗಳ ಪಟ್ಟಿಗೆ ಸೇರಿಸಲಾಗಿದೆ. ಈ 43B ವಿಧಿ ರಾಜ್ಯ ನಿರ್ದೇಶಕ ತತ್ವಗಳ ಪಟ್ಟಿಗೆ ಸೇರಿಸಲಾಗಿರ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ವಿಧಿಗಳ ಬಗ್ಗೆ ನೋಡೋದಾದ್ರೆ ಒಟ್ಟು 13 ವಿಧಿಗಳದಾವ ಸ್ನೇಹಿತರೆ. 13 ವಿಧಿಗಳು ಯಾವ್ಯಾವ ಅದಾವ ಅಂತ ಇಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ಐತಿ. ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು. 243 ZH ಏನು ಹೇಳ್ತದ, 243 ZI ಯಾವುದೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೇಳ್ತದ, 243 ZJ ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೇಳ್ತದ ಅಂತ ಅನ್ನೋದ್ರ ಬಗ್ಗೆ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸ್ಕ್ರೀನ್ ಮೇಲೆ ನಿಮ್ಗೆ ಕಾಣ್ತಿರ್ಬೇಕು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಟನ್ನು ಮಾಡಿಕೊಡ್ರಿ ಸ್ನೇಹಿತರೆ. ಇದಿಷ್ಟು ಈ ಸಹಕಾರಕ್ಕೆ ಸಂವಿಧಾನದ ಮಾನ್ಯತೆ ಬಗ್ಗೆ ಮಾಹಿತಿ ಆಗಿತ್ತು ಸ್ನೇಹಿತರೆ. ನೆಕ್ಸ್ಟ್ 107ನೇ ಪ್ರಶ್ನೆ. ಯಾವ ಸಮಿತಿಯು ಜಿಲ್ಲಾ ಸಹಕಾರಿ ಬ್ಯಾಂಕ್ ಸ್ಥಾಪನೆಗೆ ಶಿಫಾರಸು ಮಾಡಿದೆ ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಅಂದ್ರೆ ಈಗ DCC ಬ್ಯಾಂಕ್ ಅಂತ ಏನು ಕರಿತೀವಲ್ಲ, ಈ DCC ಬ್ಯಾಂಕ್ ಸ್ಥಾಪನೆಗೆ ಶಿಫಾರಸು ಮಾಡಿರ್ತಕ್ಕಂಥ ಸಮಿತಿ ಯಾವುದು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ, ಮ್ಯಾಕ್ಲಗನ್ ಸಮಿತಿ. ಈ ಮ್ಯಾಕ್ಲಗನ್ ಸಮಿತಿ ಜಿಲ್ಲಾ ಸಹಕಾರಿ ಬ್ಯಾಂಕನ್ನು ಸ್ಥಾಪನೆ ಮಾಡಬೇಕಂತೇಳಿ ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು. ಈ ಸಮಿತಿಯ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡೋದಾದ್ರೆ, ಮ್ಯಾಕ್ಲಗನ್ ಸಮಿತಿ ನೋಡ್ರಿ ಸಹಕಾರ ಸಂಸ್ಥೆಗಳ ಕ್ರಮಬದ್ಧವಾದ ಸ್ಥಾಪನೆ, ಆಮೇಲೆ ಈ ಸಹಕಾರ ಸಂಸ್ಥೆಗಳ ಬೆಳವಣಿಗೆಗೆ ಸಂಬಂಧಿಸಿದಂಗೆ ಅಧ್ಯಯನ ಮಾಡಿ ಶಿಫಾರಸನ್ನು ನೀಡ್ಲಕ್ಕೆ 1914ರಲ್ಲಿ ಎಡ್ವರ್ಡ್ ಮ್ಯಾಕ್ಲಗನ್ ಅವರ ನೇತೃತ್ವದಲ್ಲಿ ಭಾರತ ಸರ್ಕಾರ ಈ ಸಮಿತಿಯನ್ನು ರಚನೆ ಮಾಡಿತು. ಜನಸಾಮಾನ್ಯರ ಅನಕ್ಷರತೆ ಮತ್ತು ಅಜ್ಞಾನ, ಆಮೇಲೆ ಹಣದ ದುರುಪಯೋಗ, ಆಮೇಲೆ ಅತಿರೇಕದ ಸ್ವಜನ ಪಕ್ಷಪಾತ, ಸಾಲ ಮಂಜೂರು ಮಾಡುವಲ್ಲಿ ಅತಿಯಾದ ವಿಳಂಬ, ಆಮೇಲೆ ಸಹಕಾರ ಚಳುವಳಿಯನ್ನು ಸರ್ಕಾರದ ಆಂದೋಲನವಾಗಿ ನೋಡುವುದು, ಸಹಕಾರ ಚಳುವಳಿಯ ಕೆಲವು ಸ್ಪಷ್ಟವಾದಂಥ ದೋಷಗಳಾಗಿದ್ದು ಸ್ನೇಹಿತರೆ. ಈ ಎಲ್ಲ ದೋಷಗಳ ಈ ಸಮಿತಿ ಗಮನಿಸಿ ಮುಂದೆ ಸಮಿತಿ 1915ರಲ್ಲಿ ವರದಿಯನ್ನು ನೀಡುತ್ತೆ ಸ್ನೇಹಿತರೆ. ವರದಿ ನೀಡಿ ಭಾಳಷ್ಟು ಶಿಫಾರಸನ್ನು ಮಾಡಿತ್ತು ಸ್ನೇಹಿತರೆ. ದಯಮಾಡಿ ತರಗತಿ ವಿಡಿಯೋಗಳು ಯಾರು ನೋಡಿಲ್ಲ, 17 ವಿಡಿಯೋಗಳು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಆ 17 ವಿಡಿಯೋಗಳ ಏನು ಅದಾವಲ್ರಿ ಎಲ್ಲ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿನಲ್ಲಿ. ಒಂದು ಪೆಂಡಿಂಗ್ ಅದ ಸಹಕಾರಿ ಬ್ಯಾಂಕಿಂಗ್. ಮುಂದಿನ ದಿನದಾಗ ಆ ಸಹಕಾರಿ ಬ್ಯಾಂಕಿಂಗ್ ಚಾಪ್ಟರ್ನು ಕೂಡ ಕಂಪ್ಲೀಟ್ ಮಾಡ್ತೀನಿ ಸ್ನೇಹಿತರೆ. ಈ ಪ್ರಶ್ನೋತ್ತರಗಳ ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಪೆಂಡಿಂಗ್ ಇಟ್ಟಿನಿ. ಅದಾದ ಮೇಲೆ ಆ್ಯಕ್ಟ್ ಬಗ್ಗೆ ಫಸ್ಟಿಂದ ಲಾಸ್ಟ್ ತನಕ ಆ್ಯಕ್ಟ್ದಾಗ ಏನಾರ ಕೇಳಲಿ ಆ ನಂದು ವಿಡಿಯೋದೊಳಗೆ ಸಿಗಬೇಕು. ಆ ಲೆವೆಲ್ದೊಳಗೆ ಆ್ಯಕ್ಟ್ ನೋಟ್ಸನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ಫ್ರೀಯಾಗಿ ವಿಡಿಯೋ ನಿಮಗೆ ಮಾಡಿಕೊಡ್ತೀನಿ ಸ್ನೇಹಿತರೆ. ಯಾರು DCC ಬ್ಯಾಂಕ್ KMF ಪ್ರಿಪೇರ್ ಆಗ್ತಾ ಇದ್ರಿ ದಯಮಾಡಿ ನಮ್ಮ ಚಾನಲ್ ಜೊತೆ ಇರ್ರಿ. ಇದರಿಂದ ಏನಾಗ್ತದೆ, ನನಗೂ ಸಪೋರ್ಟ್ ಸಿಗ್ತದೆ, ನನ್ನಿಂದ ನಿಮಗೂ ನೋಟ್ಸ್ ಆಗಲಿ ವಿಡಿಯೋ ಆಗಲಿ ಫ್ರೀಯಾಗಿ ಸಿಗ್ತಾವೆ. ಅದು ಕೂಡ ನಿಮಗೆ ಸಹಾಯ ಆಗ್ತದೆ ಸ್ನೇಹಿತರೆ. ನಡ್ರಿ ನೆಕ್ಸ್ಟ್ ಪ್ರಶ್ನೆ ನೋಡಮ್ರಿ. ಭಾಳ ಈ ಕ್ಲಾಸ್ನಾಗ ಭಾಳ ಪುರಾಣ ಆಗ್ತಾ ಇದೆ ಅಂತ ನನಗೂ ಅನಿಸ್ತಾ ಇದೆ. ಓಕೆ, ಸ್ವಲ್ಪ ಕಡಿಮೆ ಮಾಡ್ತೀನಿ. 108ನೇ ಪ್ರಶ್ನೆ. ಜಿಲ್ಲಾ ಸಹಕಾರ ಬ್ಯಾಂಕ್ ಯಾರ ನಡುವೆ ಸಂಪರ್ಕ ಕೊಂಡಿಯಾಗಿ ಕಾರ್ಯನಿರ್ವಹಿಸ್ತದ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಸಿ, ರಾಜ್ಯ ಸರ್ಕಾರ. ಆಮೇಲೆ ರಾಜ್ಯ ಸಹಕಾರ ಬ್ಯಾಂಕ್, ಇದು ಸರ್ಕಾರ ಅಲ್ಲ, ಇದು ರಾಜ್ಯ ಸಹಕಾರ. ಇದು ರಾಜ್ಯ ಸಹಕಾರ ಬ್ಯಾಂಕ್, ಆಮೇಲೆ ಕೋಆಪರೇಟಿವ್ ಸೊಸೈಟಿ. ಈ ಎರಡರ ನಡುವೆ
ಈ ಸಂಪರ್ಕ ಕೊಂಡಿಯಾಗಿ DCC ಬ್ಯಾಂಕ್ಗಳಿರ್ತಾವೆ ಸ್ನೇಹಿತರೆ. DCC ಬ್ಯಾಂಕ್ ನೋಡ್ರಿ, DCC ಬ್ಯಾಂಕ್ ಇವು ಜಿಲ್ಲಾ ಮಟ್ಟದೊಳಗಿರ್ತಾವೆ. ಇದ್ರ ಕೆಳಗಡೆ ಪ್ರಾಥಮಿಕ ಮಟ್ಟದಲ್ಲಿ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘಗಳಿರ್ತಾವೆ. ಈ ಜಿಲ್ಲಾ ಸಹಕಾರ ಮೇಲೆ ಹಂತದಲ್ಲಿ ರಾಜ್ಯ ಸಹಕಾರ ಬ್ಯಾಂಕ್ಗಳಿರ್ತಾವೆ, ಅಂದ್ರೆ ಅಫೆಕ್ಸ್ ಬ್ಯಾಂಕ್ಗಳಿರ್ತಾವೆ. ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳದ್ದು ಏನೇ ಕಮ್ಯುನಿಕೇಟ್ ಆಗಬೇಕಾದ್ರೆ ಮೊದಲು DCC ಬ್ಯಾಂಕ್ ಜೊತೆ ಮಾಡ್ತದೆ. ಇದು ಡೈರೆಕ್ಟ್ ಹೋಗಿ ರಾಜ್ಯ ಸಹಕಾರ ಅಫೆಕ್ಸ್ ಬ್ಯಾಂಕಿನ ಜೊತೆ ಮಾಡೋದಿಲ್ಲ ರೀ. ಇದು ಮೊದಲು DCC ಬ್ಯಾಂಕಿನ ಜೊತೆ ಡಿಸ್ಕಸ್ ಮಾಡ್ತಾ ಅದ್ರದ್ದು ಏನಾರ ಸಮಸ್ಯೆ ಇತ್ತು, ಅದ್ರಿಗೆ ಏನಾರ ಮಾರ್ಗದರ್ಶನ ಬೇಕಾಗಿದೆ DCC ಬ್ಯಾಂಕಿಗೆ ಕೇಳ್ತದೆ. DCC ಬ್ಯಾಂಕ್ ಅಫೆಕ್ಸ್ ಬ್ಯಾಂಕಿಂದ ಆ ಸಮಸ್ಯೆಗೆ ಪರಿಹಾರ ಆಮೇಲೆ ಮಾರ್ಗದರ್ಶನ ತಗೊಂಡು DCC ಬ್ಯಾಂಕ್ ಏನು ಮಾಡ್ತದೆ ಮತ್ತು ಆ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಒದಗಿಸ್ತದೆ. ಈ ರೀತಿ DCC ಬ್ಯಾಂಕ್ ಇವೆರಡರ ನಡು ಕಮ್ಯುನಿಕೇಷನ್ ಕೊಂಡಿಯಾಗಿ ಅಥವಾ ಸಂಪರ್ಕ ಕೊಂಡಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥದ್ದು. ನೆಕ್ಸ್ಟ್ 109ನೇ ಪ್ರಶ್ನೆ. ಕರ್ನಾಟಕ ರಾಜ್ಯ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ತನ್ನ ಉದ್ದೇಶಗಳಿಗೆ ಅಗತ್ಯವಾದ ಸಂಪನ್ಮೂಲಗಳನ್ನು ಡ್ಯಾಶ್ ಇಂದ ನೇರ ಸಾಲ ಪದ್ಧತಿ ಮೂಲಕ ಸಂಗ್ರಹಿಸಲಾಗ್ತದ ಅಂತ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಸಿ, ನಬಾರ್ಡಿಂದ. ಅಂದ್ರೆ ಈ ಕರ್ನಾಟಕ ರಾಜ್ಯ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಂತ ಅದಾವ್ರಿ. ಇವು ದೀರ್ಘಾವಧಿ ಸಾಲವನ್ನು ಒದಗಿಸ್ತಕ್ಕಂಥ ಬ್ಯಾಂಕ್ಗಳು. ಈ ಬ್ಯಾಂಕ್ಗಳ ದೀರ್ಘಾವಧಿ ಸಾಲ ಒದಗಿಸ್ಬೇಕಾದ್ರೆ ಆ ಬ್ಯಾಂಕ್ ಕಡೆ ಹಣ ಬೇಕಲ್ರಿ, ಆ ಬ್ಯಾಂಕ್ ಕಡೆ ಹಣ ಎಲ್ಲಿಂದ ಬರ್ತದ ಅಂತ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು. ಆ ಬ್ಯಾಂಕ್ ನಬಾರ್ಡ್ನಿಂದ ಸಾಲವನ್ನು ತಗೋತದೆ. ಈ ರೀತಿ ಹಣಕಾಸಿನ ಮೂಲ ಸ್ನೇಹಿತರೆ, ನಬಾರ್ಡಿಂದ ಸಾಲ ಪಡೆಯುವುದು ಕೂಡ ಈ ಬ್ಯಾಂಕಿನ ಒಂದು ಹಣಕಾಸಿನ ಮೂಲ ಸ್ನೇಹಿತರೆ. ಅದೇ ಪ್ರಶ್ನೆ ಕೇಳ್ತಕ್ಕಂಥದ್ದು. ನೆಕ್ಸ್ಟ್ ಈ ಬ್ಯಾಂಕಿನ ಬಗ್ಗೆ ಒಂದು ಸ್ವಲ್ಪ ನೋಡೋಣ್ರಿ. ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡೋಣ್ರಿ. ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್, ಇದರ ಕಾರ್ಯವ್ಯಾಪ್ತಿ ರಾಜ್ಯ ಮಟ್ಟದ್ದಾಗಿರ್ತದೆ. ಇದರಲ್ಲಿ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳ ಷೇರುಧನ ಪಾವತಿಸಿ ಸದಸ್ಯತ್ವವನ್ನು ಪಡೆದುಕೊಂಡಿರ್ತಾರೆ. ಈ ರಾಜ್ಯ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನಲ್ಲಿ ಅದರ ಕೆಳಗಡೆ ಇರ್ತಕ್ಕಂಥಂದ್ರೆ ಅದರ ಕೆಳ ಹಂತದಲ್ಲಿರ್ತಕ್ಕಂಥ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳ ಸದಸ್ಯತ್ವವನ್ನು ಪಡ್ಕೊಂಡಿರ್ತಾವೆ. ಸದಸ್ಯತ್ವ ಯಾವ ರೀತಿ ಪಡ್ಕೊಳ್ತಾವ್ರಿ? ಶೇರ್ ಅನ್ನು ಖರೀದಿ ಮಾಡಿ ಶೇರ್ ಹಣವನ್ನು ಪಾವತಿಸಿ ಸದಸ್ಯತ್ವವನ್ನು ಪಡ್ಕೊಂಡಿರ್ತಾವೆ. ಇದರ ಮುಖ್ಯ ಧ್ಯೇಯೋದ್ದೇಶ ದೀರ್ಘಾವಧಿಯ ಕೃಷಿ ಸಾಲಗಳನ್ನು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳ ಮೂಲಕ ರೈತರಿಗೆ ಒದಗಿಸುವುದಾಗಿರ್ತದೆ. ಈ ರಾಜ್ಯ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಏನದಲ್ರಿ, ಈ ಬ್ಯಾಂಕ್ಗಳ ರೈತರಿಗೆ ದೀರ್ಘಾವಧಿ ಸಾಲವನ್ನು ಒದಗಿಸುವುದಾಗಿರ್ತದೆ. ಡೈರೆಕ್ಟ್ ರೈತರಿಗೆ ಕೊಡೋದಿಲ್ಲರಿ, ಅವು ತನ್ನ ಕೆಳ ಹಂತದ ಸಂಸ್ಥೆಯ ಮೂಲಕ ರೈತರಿಗೆ ಸಾಲವನ್ನು ಒದಗಿಸ್ತದೆ. ರೈತರ ಭೂಮಿಯನ್ನು ಅಡಮಾನ ಮಾಡಿಕೊಂಡು ಅಂದ್ರೆ ಸೆಕ್ಯೂರಿಟಿಯಾಗಿ ಇಟ್ಕೊಂಡು ಕೃಷಿ ಸಾಲದ ಯೋಜನೆಗಳನ್ನು 7 ರಿಂದ 15 ವರ್ಷಗಳ ಅವಧಿಗೆ ಸಾಲವನ್ನು ಕೊಡ್ತಾ ಸ್ನೇಹಿತರೆ. ಜಮೀನಿನ ಅಭಿವೃದ್ಧಿ, ಕೃಷಿ ಉಪಕರಣಗಳ ಖರೀದಿ, ಬಾವಿ ತೋಡುವಿಕೆ, ನೀರೆತ್ತುವ ಪಂಪನ್ನು ಅಳವಡಿಸುವಿಕೆ, ಬೇಲಿ ನಿರ್ಮಾಣ, ಈ ರೀತಿಯ ಮುಂತಾದ ಉದ್ದೇಶಗಳಿಗೆ ಆ ದೀರ್ಘಾವಧಿ ಸಾಲವನ್ನು ಒದಗಿಸಲಾಗ್ತದೆ. ಬಾಳಿಂದ ಈ ಬ್ಯಾಂಕ್ಗಳು ಪ್ರಮುಖವಾಗಿ ಹಳೆಯ ಸಾಲದ ತಿರುವಳಿಗೆ ರೈತರಿಗೆ ಸಾಲವನ್ನು ಕೊಡ್ತಿದ್ವು. ಅಂದ್ರೆ ಹಳೆ ಸಾಲ ಇತ್ತು, ಆ ಸಾಲ ರೈತ ತೀರಿಸಬೇಕಾಗಿತ್ತಂದ್ರೆ ಅದಕ್ಕಾಗಿ ದೀರ್ಘಾವಧಿ ಸಾಲವನ್ನು ಕೊಡಲಾಗ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಜಮೀನಿನ ಅಭಿವೃದ್ಧಿಗಾಗಿ ಹೆಚ್ಚಿನ ಸಾಲವನ್ನು ಕೊಡ್ತಾ ಇರೋದ್ರಿಂದ ಅದಕ್ಕಾಗಿ ಇವುಗಳನ್ನು ಅಭಿವೃದ್ಧಿ ಬ್ಯಾಂಕ್ಗಳಂತ ಕರೆಯಲಾಗ್ತಾ ಇದೆ ಸ್ನೇಹಿತರೆ. ಇವು ನೀಡುತ್ತಿರುವ ಸಾಲದಲ್ಲಿ ಸುಮಾರು 60% ಸಾಲ ಜಮೀನಿನ ಅಭಿವೃದ್ಧಿಗೆ ಕೊಡಲಾಗ್ತದೆ. ಆಮೇಲೆ ಸುಮಾರು 40% ಸಾಲ ಕೃಷಿ ಯಂತ್ರೋಪಕರಣ ಖರೀದಿಗಾಗಿ ಕೊಡಲಾಗ್ತಿರ್ತಕ್ಕಂಥದ್ದು. ಸಾಲಗಾರನ ಜಮೀನಿನ ಆಧಾರದ ಮೇಲೆ ಅಂದ್ರೆ ಭದ್ರತೆಯಾಗಿ ಇಟ್ಕೊಂಡು ಸಾಲವನ್ನ ಮಂಜೂರು ಮಾಡಲಾಗ್ತದೆ. ಭದ್ರತೆಯ ಮೌಲ್ಯದ ಸುಮಾರು 50% ಮೊತ್ತವನ್ನು ಸಾಲವಾಗಿ ನೀಡುವ ಪದ್ಧತಿ ಇರ್ತದೆ. ಅಂದ್ರೆ ಈಗ ಒಂದು 50 ಲಕ್ಷ ರೂಪಾಯಿ ಹೊಲ ಇರ್ತಕ್ಕಂಥದ್ದನ್ನು ಬ್ಯಾಂಕಿನಲ್ಲಿ ಅಡವಿಟ್ಟನಂತಂದ್ರೆ ಅದಕ್ಕೆ 25 ಲಕ್ಷ ತನಕ ಸಾಲವನ್ನು ಕೊಡೋದು. ಅಂದ್ರೆ ಆ ಏನು ಭದ್ರತೆ ಇಟ್ಟಿರ್ತಾರಲ್ರಿ ಅದ್ರದ್ದು 50% ಸಾಲವನ್ನು ಒದಗಿಸುವುದು ಈ ಬ್ಯಾಂಕಿನ ಪದ್ಧತಿಯಾಗಿರ್ತದೆ. ಕೆಲವೊಮ್ಮೆ ಅದೇ ಜಮೀನನ್ನು 2ನೇ ಸಾರಿ ಆಧಾರವಾಗಿ ಇಟ್ಕೊಂಡು ಸಾಲ ನೀಡುವ ವ್ಯವಸ್ಥೆಯೂ ಕೂಡ ಈ ಬ್ಯಾಂಕಿನಲ್ಲಿರ್ತದೆ. ಸಾಲವನ್ನು ಮಂಜೂರು ಮಾಡುವಾಗ ಜಮೀನಿನ ಮೌಲ್ಯದ ಜೊತೆಗೆ ಸಾಲಗಾರನ ಸಾಲ ಮರುಪಾವತಿಯ ಸಾಮರ್ಥ್ಯವನ್ನು ಗಣನೆಗೆ ತೆಗೆದುಕೊಂಡು ಸಾಲವನ್ನು ಮಂಜೂರು ಮಾಡಲಾಗ್ತದೆ. ಬರೀ ಹೊಲ ಇಟ್ಟಾನ ಅಥವಾ ಅವನ ಜಮೀನು ಭದ್ರತೆಯಾಗಿಟ್ಟಾನಂತ ಸಾಲ ಒದಗಿಸುವುದ ಬದಲಿ ಆ ಜಮೀನಿನ ಮೌಲ್ಯದ ಜೊತೆಗೆ ಆ ಸಾಲಗಾರನ ಮರುಪಾವತಿಯ ಸಾಮರ್ಥ್ಯವನ್ನು ಗಣನೆಗೆ ತೆಗೆದುಕೊಂಡು ಸಾಲವನ್ನು ಮಂಜೂರು ಮಾಡ್ತಾವೆ ಸ್ನೇಹಿತರೆ.
ಸಾಲದ ಮೇಲೆ ಶೇಕಡ ಸುಮಾರು 9% ಬಡ್ಡಿಯನ್ನು ವಿಧಿಸ್ತವ. ಬೇಲಿ ನಿರ್ಮಾಣ ಮುಂತಾದ ಯೋಜನೆಗಳಿಗೆ 50,000 ರೂಪಾಯಿ ಸಾಲ ಮಂಜೂರು ಮಾಡಲಾಗ್ತದೆ. ಬಾವಿ ತೋಡುವಿಕೆಗೆ 1 ಲಕ್ಷ ರೂಪಾಯಿ ತನಕ ಸಾಲವನ್ನು ಮಂಜೂರು ಮಾಡಲಾಗ್ತದೆ. ಯಂತ್ರಗಳ ಖರೀದಿ ಇತ್ತು, ತೋಟಗಾರಿಕೆ ಮಾಡೋದಿತ್ತು, ಈ ರೀತಿ ಏನಾದರೂ ದೊಡ್ಡ ದೊಡ್ಡ ಉದ್ದೇಶಗಳಿದ್ವು ಅಂತಂದ್ರೆ ಅವು ರೈತರು ಎಷ್ಟು ಕೇಳ್ತಾರೆ ಅಷ್ಟು ಹಣವನ್ನು ಮಂಜೂರು ಮಾಡಲಾಗ್ತದೆ. ನೆಕ್ಸ್ಟ್, ರಾಜ್ಯ ಬ್ಯಾಂಕು ಜಿಲ್ಲೆಗಳಲ್ಲಿ ಶಾಖೆಗಳನ್ನು ಹೊಂದಿರ್ತದೆ. ಪ್ರಾಥಮಿಕ ಬ್ಯಾಂಕ್ಗಳ ಸಾಲದ ಕೋರಿಕೆಗಳ ಪರಿಶೀಲನೆ, ಅವುಗಳ ಪರವಾಗಿ ಸಾಲದ ವಸೂಲಾತಿ ಮೊದಲಾದ ಕ್ರಮಗಳನ್ನು ನಿರ್ವಹಿಸುವುದು ಈ ಶಾಖೆಗಳ ಕಾರ್ಯವಾಗಿರ್ತದೆ. ರಾಜ್ಯ ಸಹಕಾರ ಬ್ಯಾಂಕ್ ಎಲ್ಲ ಡಿಸ್ಟಿಕ್ಗಳಲ್ಲಿ ತನ್ನ ಬ್ರಾಂಚಸ್ಗಳನ್ನು ಓಪನ್ ಮಾಡಿರ್ತದೆ. ಬ್ರಾಂಚಸ್ ಏನು ಕೆಲಸ ಮಾಡ್ತಾವಂದ್ರೆ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳೇನು ಸಾಲ ರೈತರಿಗೆ ಕೊಡ್ತಾವಲ್ರಿ, ಆ ರೈತರಿಂದ ಬಂದಿರತಕ್ಕಂಥ ಅಪ್ಲಿಕೇಶನ್ಗಳನ್ನು ಪರಿಶೀಲನೆ ಮಾಡ್ತಾವೆ ಇವು. ಆಮೇಲೆ ಈ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಪರವಾಗಿ ಸಾಲವನ್ನು ವಸೂಲಿ ಮಾಡುವಂಥ ಕಾರ್ಯವನ್ನು ಈ ಬ್ರಾಂಚ್ಗಳು ಮಾಡ್ತಾವೆ ಸ್ನೇಹಿತರೆ. ಈ ಬ್ಯಾಂಕಿನ ಹಣಕಾಸಿನ ಮೂಲ, ಈ ಬ್ಯಾಂಕಿಗೆ ಹಣಕಾಸು ಎಲ್ಲಿಂದ ಬರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಸದಸ್ಯರಿಂದ ಪಾವತಿಯಾದ ಷೇರುಧನ ಅಂದರೆ ಷೇರು ಬಂಡವಾಳ, ಇದು ಒಂದು ಹಣಕಾಸಿನ ಮೂಲ. ಆಮೇಲೆ ಸ್ವಂತ ನಿಧಿಗಳು, ಆಮೇಲೆ ಠೇವಣಿಗಳು. ಈ ಬ್ಯಾಂಕ್ ಒಳಗೆ ಯಾರಾದರೂ ಡಿಪಾಸಿಟ್ ಇಡ್ತಾರಲ್ರಿ, ಈ ಬ್ಯಾಂಕಿನಲ್ಲಿ ಡಿಪಾಸಿಟ್ ಇಟ್ಟಿದ್ರೆ ಅಂತ ತಿಳ್ಕೊಂಡ್ರೆ ಆ ಡಿಪಾಸಿಟ್ ರೂಪದಿಂದ ಕೂಡ ಈ ಬ್ಯಾಂಕಿನಲ್ಲಿ ಹಣಕಾಸು ಬರ್ತದೆ. ನೆಕ್ಸ್ಟ್, ನಬಾರ್ಡ್ನಿಂದ ಪಡೆಯುವ ಸಾಲ ನೋಡ್ರಿ, ಇದ್ರ ಮೇಲೆ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಓಕೆ ರೀ, ನಬಾರ್ಡ್ನಿಂದ ಸಾಲವನ್ನು ಪಡೆಯಲಾಗ್ತದೆ. ಆಮೇಲೆ ಈ ಬ್ಯಾಂಕ್ ಸಾಲ ಪತ್ರಗಳನ್ನು ಹೊರಡಿಸ್ತದೆ. ಈ ಬ್ಯಾಂಕ್ ಸಾಲ ಪತ್ರಗಳನ್ನು ಹೊರಡಿಸ್ತದೆ ಅಂದ್ರೆ ಡಿಬೆಂಚರ್ಸ್ ಹೊರಡಿಸ್ತದೆ. ಡಿಬೆಂಚರ್ಸ್ ಅಂದ್ರೆ ಏನಂತ ಅನ್ನೋದ್ರ ಬಗ್ಗೆ ತರಗತಿ ಹೇಳುವಂಥ ಸಂದರ್ಭದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿರಿ ಸ್ನೇಹಿತರೆ, ದಯಮಾಡಿ ಆ ವಿಡಿಯೋಗಳೊಮ್ಮೆ ನೋಡ್ರಿ. ಈ ಬ್ಯಾಂಕ್ ಸಾಲ ಪತ್ರ ಅಥವಾ ಡಿಬೆಂಚರ್ ಹೊರಡಿಸ್ತದ ಅಂತ ಹೇಳಿದೆ. ಈ ಸಾಲ ಪತ್ರಗಳಿಂದ ಏನು ಹಣಕಾಸು ಬರ್ತದೆ ಅದು ಪ್ರಮುಖವಾಗಿರ್ತಕ್ಕಂಥ ಹಣಕಾಸಿನ ಸಂಪನ್ಮೂಲ ಸ್ನೇಹಿತರೆ. ಈ ಬ್ಯಾಂಕ್ 2 ವಿಧಗಳಲ್ಲಿ ಈ ಡಿಬೆಂಚರ್ಸನ್ನು ಅಥವಾ ಸಾಲ ಪತ್ರಗಳನ್ನು ಹೊರಡಿಸ್ತದೆ. ಮೊದಲನೇದು ಸಾಮಾನ್ಯ ಸಾಲ ಪತ್ರಗಳು. ಸಾಮಾನ್ಯ ಸಾಲ ಪತ್ರಗಳು ಅಂದ್ರೆ ಏನ್ರಿ, ಈ ಸಾಲ ಪತ್ರಗಳು ಸುಮಾರು 20 ವರ್ಷಗಳ ದೀರ್ಘಾವಧಿಗೆ ಹೊರಡಿಸಲಾಗ್ತದೆ. ಇವುಗಳ ಮೇಲೆ ನಿಶ್ಚಿತ ದರದ ಬಡ್ಡಿಯನ್ನು ನೀಡಲಾಗ್ತದೆ. ಈ ಸಂಬಂಧದಲ್ಲಿ ರಾಜ್ಯ ಸರ್ಕಾರವು ಭರವಸೆಯನ್ನು ನೀಡ್ತದೆ ಸ್ನೇಹಿತರೆ. ಭಾರತೀಯ ರಿಸರ್ವ್ ಬ್ಯಾಂಕ್, ಭಾರತದ ಜೀವ ವಿಮಾ ನಿಗಮ, ವಾಣಿಜ್ಯ ಬ್ಯಾಂಕ್ಗಳು, ಸ್ಟೇಟ್ ಬ್ಯಾಂಕ್ ಈ ಡಿಬೆಂಚರ್ಸ್ಗಳನ್ನು ಖರೀದಿ ಮಾಡ್ತಾವೆ. ನೋಡ್ರಿ, ಸಿಂಪಲ್ ಹೇಳೋದಾದ್ರೆ ಈ ಬ್ಯಾಂಕ್ ಡಿಬೆಂಚರ್ಸ್ಗಳನ್ನು ಏನಪ್ಪ ಅಂದ್ರೆ ಡಿಬೆಂಚರ್ಸ್ಗಳನ್ನು ಇಶ್ಯೂ ಮಾಡ್ತದೆ. ಇದರಲ್ಲಿ 2 ವಿಧವ. ಮೊದಲನೇದು ಸಾಮಾನ್ಯ ಸಾಲ ಪತ್ರಗಳು. ಸಾಮಾನ್ಯ ಸಾಲ ಪತ್ರಗಳು ಅಂತಂದ್ರೆ ಯಾರು ಈ ಸಾಲ ಪತ್ರ ಖರೀದಿ ಮಾಡ್ತಾರಲ್ರಿ, ಖರೀದಿ ಮಾಡಿದ ಮೇಲೆ ಈ ಬ್ಯಾಂಕಿಗೆ ಈ ಸಾಲ ಪತ್ರಗಳು ಒಂದು ಅಮೌಂಟ್ ಮೆನ್ಷನ್ ಇರ್ತದೆ. ಉದಾಹರಣೆಗೆ ಒಂದು 20 ಲಕ್ಷ ಅಂತ ಅನ್ಕೊಡ್ರಿ, 20 lakhs ಇತ್ತು ಅಂತ ತಿಳ್ಕೊಡ್ರಿ. ಯಾರು ಈ ಸಾಮಾನ್ಯ ಸಾಲ ಪತ್ರ ಖರೀದಿ ಮಾಡ್ಬೇಕಂತಾರ ಅವ್ರು 20 ಲಕ್ಷ ರೂಪಾಯಿ ಈ ಬ್ಯಾಂಕಿಗೆ ಕೊಡ್ಬೇಕು. ಈ ಬ್ಯಾಂಕಿಗೆ ಕೊಟ್ಟ ಮೇಲೆ 20 ವರ್ಷ ತನಕ ಅವರು ಮರುಪಾವತಿ ಕೇಳಂಗಿಲ್ಲ. 20 ವರ್ಷ ತನಕ ಏನಪ್ಪ ಅಂತಂದ್ರೆ ದೀರ್ಘಾವಧಿಯ ಸಾಲ ಆಗಿರ್ತದೆ. ಈ ಬ್ಯಾಂಕಿಗೆ ದೀರ್ಘಾವಧಿ ಸಾಲ ಆಗಿರ್ತದೆ. 20 ವರ್ಷ ತನಕನೂ ಬಡ್ಡಿ ಕಟ್ತದೆ ಈ ಬ್ಯಾಂಕ್. ಯಾರು ಖರೀದಿ ಮಾಡಿರ್ತಾರಲ್ರಿ, ಈ ಬ್ಯಾಂಕಿಗೆ ದುಡ್ಡು ಕೊಟ್ಟು ಸಾಲ ಪತ್ರ ಯಾರು ಖರೀದಿ ಮಾಡಿರ್ತಾರಲ್ರಿ, ಆ ಖರೀದಿ ಮಾಡಿದವರಿಗೆ ಬಡ್ಡಿ ಕೊಡ್ತದೆ. ವರ್ಷ ಇಂತಿಷ್ಟು % ಅಂತ ಒಂದು ಫಿಕ್ಸ್ಡ್ ಇರ್ತದೆ, ಆ ಬಡ್ಡಿ ಕೊಡ್ತದೆ. ಬಡ್ಡಿ ಕೊಡ್ತಾ 20 ವರ್ಷ ಆಯ್ತು ಅಂತ ತಿಳ್ಕೊಳ್ರಿ. 20 ವರ್ಷ ಆದ್ಮೇಲೆ ಇದು ಏನು 20 ಲಕ್ಷ ಏನು ಈ ಬ್ಯಾಂಕ್ ಸಾಲ ಮಾಡಿತಲ್ಲ ಅದು 20 ವರ್ಷ ಆದ್ಮೇಲೆ ಮರುಪಾವತಿ ಮಾಡ್ತದೆ ಸ್ನೇಹಿತರೆ, ರೀಪೇಮೆಂಟ್ ಮಾಡ್ತದೆ. ಇದೇನಪ್ಪ ಅಂತಂದ್ರೆ ಈ ಸಾಮಾನ್ಯ ಸಾಲ ಪತ್ರದ ಬಗ್ಗೆ ಮಾಹಿತಿ. ಸಾಮಾನ್ಯ ಸಾಲ ಪತ್ರಗಳನ್ನು ಯಾರು ಖರೀದಿ ಮಾಡ್ತಾರೆ? RBI, ಆಮೇಲೆ LICಗಳು, ವಾಣಿಜ್ಯ ಬ್ಯಾಂಕ್ಗಳು, ಆಮೇಲೆ SBI ಬ್ಯಾಂಕ್, ಇವೆಲ್ಲ ಏನಪ್ಪ ಅಂದ್ರೆ ಈ ಸಾಮಾನ್ಯ ಸಾಲ ಪತ್ರಗಳನ್ನು ಖರೀದಿ ಮಾಡ್ತಾವೆ. ಎರಡನೇದು ಗ್ರಾಮೀಣ ಸಾಲ ಪತ್ರಗಳಂತ ಬರ್ತಾವೆ. ಮೊದಲನೇದು ಸಾಮಾನ್ಯ ಸಾಲ ಪತ್ರಗಳು, ಎರಡನೇದು ಗ್ರಾಮೀಣ ಸಾಲ ಪತ್ರಗಳು. ಇದ್ರದ್ದು ಅವಧಿ 7 ವರ್ಷ ಆಗಿರುತ್ತೆ. ಅಂದ್ರೆ ತಿಳ್ಕೊಡ್ರಿ, ಈ ಸಾಲ ಪತ್ರಗಳ ಖರೀದಿ ಮಾಡಿ ಅಥವಾ ಈ ಡಿಬೆಂಚರ್ಸ್ಗಳ ಖರೀದಿ ಮಾಡಿ ಸಾಲ ಕೊಟ್ಟ ಮೇಲೆ 7 ವರ್ಷ ತನಕ ಮರುಪಾವತಿ ಮಾಡಂಗಿಲ್ಲ. ಈ ಸಾಲ ಪತ್ರಗಳು ಯಾರು ಖರೀದಿ ಮಾಡ್ತಾರೆ? RBI, ರೈತರು ಕೂಡ ಖರೀದಿ ಮಾಡ್ಬೋದು. ಆಮೇಲೆ ಪಂಚಾಯತಿಗಳು, ಇವು ಏನಪ್ಪ ಅಂದ್ರೆ ಈ ಗ್ರಾಮೀಣ ಸಾಲ ಪತ್ರಗಳು ಖರೀದಿ ಮಾಡ್ತಾವೆ. ಇದಿಷ್ಟು ಈ ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಆಗಿತ್ತು. ನೆಕ್ಸ್ಟ್ 110ನೇ ಪ್ರಶ್ನೆ. ರಾಜ್ಯದ ರೈತರಿಗೆ ಏಪ್ರಿಲ್ 1, 2008ರಿಂದ ಶೇಕಡ ಎಷ್ಟು ಬಡ್ಡಿ ದರದಲ್ಲಿ ಸಹಕಾರವಾಗಿದೆ? ಸಹಕಾರ ಸಂಸ್ಥೆಗಳ ಮೂಲಕ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಸಾಲವನ್ನ ನೀಡಲು ಸರ್ಕಾರ ಮುಂದಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಸಿ, ಶೇಕಡ 3ರ ಬಡ್ಡಿ ದರ. ನೋಡ್ರಿ, ಕೆಲವು ಬುಕ್ನಾಗ 4% ಕೂಡ ಆದ ಸ್ನೇಹಿತರೆ, ಬಟ್ 3% ಸರಿಯಾದ ಉತ್ತರ. ಆದರೂ ಕೂಡ ಒಮ್ಮೆ ನೀವು
ಕ್ಲಾರಿಫೈ ಮಾಡಿಕೊಳ್ಳ್ರಿ. ರಾಜ್ಯದ ರೈತರಿಗೆ ಸರ್ಕಾರ ಏಪ್ರಿಲ್ 1, 2008ರಿಂದ 3% ಬಡ್ಡಿ ದರದಲ್ಲಿ ಸಹಕಾರಿ ಸಂಸ್ಥೆಗಳ ಮೂಲಕ ಸಾಲವನ್ನು ಒದಗಿಸ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡೋಣ್ರಿ. ರೂಪಾಯಿ 3 ಲಕ್ಷದವರೆಗಿನ ಅಲ್ಪಾವಧಿಯ ಕೃಷಿ ಸಾಲವನ್ನು, ಆಮೇಲೆ 2 ಲಕ್ಷದವರೆಗಿನ ಪಶುಸಂಗೋಪನೆಯನ್ನು ಮತ್ತು ಮೀನುಗಾರಿಕೆ ಸಾಲವನ್ನು 0% ಬಡ್ಡಿ ದರದಲ್ಲಿ ನೀಡಲಾಗ್ತಿದೆ. ಅಂದರೆ ಯಾವುದೇ ರೀತಿಯ ಬಡ್ಡಿಯನ್ನು ವಿಧಿಸಲಾಗುವುದಿಲ್ಲ. ಆಮೇಲೆ ರೈತರಿಗೆ 3% ಬಡ್ಡಿ ದರದಲ್ಲಿ 10 ಲಕ್ಷದವರೆಗಿನ ಮಧ್ಯಮಾವಧಿ ಮತ್ತು ದೀರ್ಘಾವಧಿಯ ಕೃಷಿ ಸಾಲವನ್ನು ನೀಡಲಾಗ್ತಿದೆ. ಅಪ್ ಟು 10 ಲಕ್ಷ ತನಕ ಈ ಮಧ್ಯಮಾವಧಿ ಮತ್ತು ದೀರ್ಘಾವಧಿಯ ಕೃಷಿ ಸಾಲಕ್ಕಾಗಿ 3% ಬಡ್ಡಿಯನ್ನು ವಿಧಿಸಲಾಗ್ತಿರ್ತಕ್ಕಂಥದ್ದು. ಸಹಕಾರಿ ಸಂಸ್ಥೆಗೆ ಬಡ್ಡಿ ರಿಯಾಯಿತಿಯನ್ನು ಸರ್ಕಾರ ವಿಧಿಸಲಾಗ್ತಿದೆ. ಅಂದರೆ ಈ 3% ಏನು ಕಡಿಮೆ ಬಡ್ಡಿ ದರದಲ್ಲಿ ಸಹಕಾರ ಸಂಸ್ಥೆಗಳ ರೈತರಿಗೆ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲವನ್ನು ಒದಗಿಸ್ತಾ ಇದ್ದಾವಲ್ಲ ಸ್ನೇಹಿತರೆ, ಈ ನಿಟ್ಟಿನಲ್ಲಿ ಆಗ್ತಕ್ಕಂಥ ಲಾಸಿಗೆ ಈ ಲಾಸನ್ನು ಸರ್ಕಾರ ಭರಿಸಿ ಕೊಡ್ತಾ ಇದೆ ಸ್ನೇಹಿತರೆ. ಕರ್ನಾಟಕ ಸ್ವಸಹಾಯ ಗುಂಪುಗಳಿಗೆ 4.5% ಸಾಲವನ್ನು ಮುಂಗಡ ನೀಡುವ ಯೋಜನೆಯನ್ನು 1/4/2007ರಿಂದ ಜಾರಿಗೊಳಿಸಲಾಗ್ತಿದೆ. ಯೋಜನೆ ಅನುಷ್ಠಾನಗೊಳಿಸ್ಲಕ್ಕ ಸಹಕಾರಿ ಸಂಸ್ಥೆಗಳಿಗೆ ಸರ್ಕಾರ ಬಡ್ಡಿ ಸಹಾಯಧನವನ್ನು ನೀಡ್ತಿರ್ತಕ್ಕಂಥದ್ದು. ನೋಡ್ರಿ, 1/4/2007ರಿಂದ ಸ್ವಸಹಾಯ ಸಂಘ ಗುಂಪುಗಳಿರ್ತಾವಲ್ರಿ, ಈ ಸ್ವಸಹಾಯ ಗುಂಪುಗಳಿಗೆ 4% ಬಡ್ಡಿ ದರದಲ್ಲಿ ಸಾಲವನ್ನು ಮುಂಗಡ ನೀಡುವ ಒಂದು ಯೋಜನೆಯನ್ನು ರಾಜ್ಯ ಸರ್ಕಾರ ಜಾರಿಗೆ ತಂತು ಸ್ನೇಹಿತರೆ. ಈ ಬಡ್ಡಿಯ ಸಹಾಯಧನ ಏನದಲ್ರಿ, ಈ ಸಹಾಯಧನ ಸರ್ಕಾರ ಸಹಕಾರ ಸಂಸ್ಥೆಗಳಿಗೆ ನೀಡ್ತವ. ಆ ಬಡ್ಡಿಯ ಸಹಾಯಧನದ ಆಧಾರದ ಮೇಲೆ ಈ ಸಹಕಾರ ಸಂಸ್ಥೆಗಳೇ ಸ್ವಸಹಾಯ ಗುಂಪುಗಳಿಗೆ 4% ಬಡ್ಡಿ ದರದಲ್ಲಿ ಲೋನನ್ನು ಒದಗಿಸ್ತಾವೆ ಸ್ನೇಹಿತರೆ. 111ನೇ ಪ್ರಶ್ನೆ, ಕಾಯಕ ಯೋಜನೆಯನ್ನು ಯಾವ ಸಾಲಿನಲ್ಲಿ ಜಾರಿಗೊಳಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ, 2020-21ರಲ್ಲಿ ಕಾಯಕ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಈ ಯೋಜನೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋಣ. ಕರ್ನಾಟಕದಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಶೂನ್ಯ ಬಡ್ಡಿ ಅಥವಾ ಸಬ್ಸಿಡಿ ಸಾಲವನ್ನು ನೀಡುವುದಕ್ಕಾಗಿ ಈ ಯೋಜನೆ ಜಾರಿ ಮಾಡಲಾಗಿತ್ತು. ಕರ್ನಾಟಕದ ಮುಖ್ಯಮಂತ್ರಿಗಳ ಕಾಯಕ ಯೋಜನೆಗೆ ಚಾಲನೆಯನ್ನು ನೀಡಿದ್ರು. ಇದು ರಾಜ್ಯದ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಶೂನ್ಯ ಬಡ್ಡಿ ದರದ ಸಬ್ಸಿಡಿ ಸಾಲ ಯೋಜನೆಯಾಗಿರ್ತಕ್ಕಂಥದ್ದು. ಸಾಲವನ್ನು ಸ್ವಸಹಾಯ ಸಂಘಗಳು ಕೌಶಲಾಭಿವೃದ್ಧಿಗಾಗಿ ಬಳಸಬಹುದು. ಈ ಯೋಜನೆಯಡಿ 1 ಲಕ್ಷ ರೂಪಾಯಿದಿಂದ ಹಿಡಿದು 10 ಲಕ್ಷ ರೂಪಾಯಿವರೆಗೆ ಸಾಲವನ್ನು ನೀಡಲಾಗ್ತದೆ. ರಾಜ್ಯದಲ್ಲಿ ಮಹಿಳೆಯರ ಸಬಲೀಕರಣ ಮತ್ತು ಹೆಚ್ಚಿನ ಉದ್ಯೋಗಗಳನ್ನು ಸೃಷ್ಟಿಸುವುದು ಯೋಜನೆಯ ಪ್ರಾಥಮಿಕ ಉದ್ದೇಶವಾಗಿರತಕ್ಕಂಥದ್ದು. ರಾಜ್ಯದ ಸಹಕಾರಿ ಬ್ಯಾಂಕ್ಗಳಿಂದ ಸಾಲವನ್ನು ನೀಡಲಾಗ್ತದೆ. ಉದ್ದೇಶಗಳ ಬಗ್ಗೆ ನೋಡೋದಾದ್ರೆ, ಮಹಿಳೆಯರು ಮತ್ತು ಸ್ವಸಹಾಯ ಸಂಘಗಳ ಸಬಲೀಕರಣಗೊಳಿಸುವುದು, ಅವರಿಗೆ ಆರ್ಥಿಕ ನೆರವನ್ನು ನೀಡುವುದು, ಮಹಿಳೆಯರಿಗೆ ಸ್ವಯಂ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು, ಸ್ವಸಹಾಯ ಸಂಘಗಳನ್ನು ಅಭಿವೃದ್ಧಿಪಡಿಸುವುದು, ಮಹಿಳೆಯರಲ್ಲಿ ಉದ್ಯಮಶೀಲತವನ್ನು ಉತ್ತೇಜಿಸುವುದು. ಇವಿಷ್ಟು ಕಾಯಕ ಯೋಜನೆಯ ಉದ್ದೇಶಗಳು. ನೆಕ್ಸ್ಟ್, ಪ್ರಯೋಜನಗಳ ಬಗ್ಗೆ ನೋಡೋದಾದ್ರೆ, ಸಾಲಗಳ ಸುಲಭ ಲಭ್ಯತೆ, ಬಡ್ಡಿ ರಹಿತ ಸಾಲ, ಬಡ್ಡಿ ಇಲ್ದಂಗೆನೆ 5 ಲಕ್ಷ ರೂಪಾಯಿ ತನಕ ಸಾಲವನ್ನು ಕೊಡಲಾಗ್ತದೆ. ಆಮೇಲೆ ಸಬ್ಸಿಡಿ, ಅದ್ರ ಕಡಿಮೆ ಬಡ್ಡಿಯ ಸಾಲವನ್ನು ಒದಗಿಸುವುದು, ಅಂದರೆ 5 ಲಕ್ಷ ರೂಪಾಯಿದಿಂದ 10 ಲಕ್ಷ ನಡುವಿನ ಸಾಲವನ್ನು 4ರ ಬಡ್ಡಿಯ ದರದಲ್ಲಿ ಒದಗಿಸಲಾಗ್ತಿರ್ತಕ್ಕಂಥದ್ದು. ನೆಕ್ಸ್ಟ್, ಕಾಯಕ ಯೋಜನೆಯ ಅರ್ಹತೆಯ ಬಗ್ಗೆ ನೋಡೋದಾದ್ರೆ, ಕರ್ನಾಟಕ ರಾಜ್ಯದವರು ಮಾತ್ರ ಈ ಯೋಜನೆಗೆ ಅರ್ಜಿ ಸಲ್ಲಿಸ್ಲಕ್ಕೆ ಅರ್ಹರಾಗಿರ್ತಾರೆ. ಆಮೇಲೆ ಮಹಿಳಾ ನೇತೃತ್ವದ ಸ್ವಸಹಾಯ ಗುಂಪುಗಳು ಮಾತ್ರ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ಯೋಜನೆಯ ಕೆಲವು ಮಾಹಿತಿ ಇಲ್ಲೈತಿ, ವಿಡಿಯೋ ಪಾಸ್ ಮಾಡಿ ನೋಡ್ರಿ ಸ್ನೇಹಿತರೆ. ನೆಕ್ಸ್ಟ್, 112ನೇ ಪ್ರಶ್ನೆ, 2018-19ನೇ ಸಾಲಿಗೆ ಈ ಕೆಳಗಿನ ಯಾವ ಬ್ಯಾಂಕ್ಗೆ ಶತಮಾನೋತ್ಸವದ ಅಂಗವಾಗಿ ನಿರ್ಮಾಣ ಮಾಡುವ ಕಟ್ಟಡಕ್ಕೆ ಸರ್ಕಾರ 2.5 ಕೋಟಿ ರೂಪಾಯಿ ಸಹಾಯಧನವನ್ನು ಮಂಜೂರು ಮಾಡಿದೆ ಅಂತ ಪ್ರಶ್ನೆ ಅದ. ಇದಕ್ಕೆ ಸರಿಯಾದ ಉತ್ತರ ಬಿ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ಶತಮಾನೋತ್ಸವದ ಅಂಗವಾಗಿ ಈ ಬ್ಯಾಂಕಿನ ನಿರ್ಮಾಣ ಮಾಡುವ ಕಟ್ಟಡಕ್ಕೆ ಸರ್ಕಾರ 2.5 ಕೋಟಿ ಸಹಾಯಧನವನ್ನು ಮಂಜೂರು ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್, 113ನೇ ಪ್ರಶ್ನೆ, ಬೀದಿ ವ್ಯಾಪಾರಿಗಳು ಅಥವಾ ಸಣ್ಣ ವ್ಯಾಪಾರಿಗಳಿಗೆ ಕಿರು ಹಣಕಾಸು ಸಾಲ ಸೌಲಭ್ಯವನ್ನು ಒದಗಿಸುವ ಯೋಜನೆ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಸಿ, ಬಡವರ ಬಂಧು ಯೋಜನೆ. ಈ ಬಡವರ ಬಂಧು ಯೋಜನೆ ಬೀದಿ ವ್ಯಾಪಾರಿಗಳಿಗೆ ಆಮೇಲೆ ಸಣ್ಣ ವ್ಯಾಪಾರಿಗಳಿಗೆ ಕಿರು ಹಣಕಾಸು ಸಾಲ ಸೌಲಭ್ಯವನ್ನು
ಒದಗಿಸುವಂಥ ಒಂದು ಯೋಜನೆ ಸ್ನೇಹಿತರೆ ಇದು. ಈ ಬಡವರ ಬಂಧು ಯೋಜನೆಯ ಬಗ್ಗೆ ನೋಡೋದಾದ್ರೆ 2018-19 ಸಾಲಿನ ಬಜೆಟ್ನಲ್ಲಿ ಕರ್ನಾಟಕ ಸರ್ಕಾರ ಬೀದಿ ವ್ಯಾಪಾರಿಗಳು, ಸಣ್ಣ ಸಣ್ಣ ವ್ಯಾಪಾರಿಗಳು, ಆಮೇಲೆ ಫುಟ್ಪಾತ್ ವ್ಯಾಪಾರಿಗಳಿಗೆ ವ್ಯಾಪಾರ ನಡೆಸಲಿಕ್ಕೆ ಸುಲಭವಾದ ಬಂಡವಾಳವನ್ನು ಪಡೆಯುವುದಕ್ಕಾಗಿ ಸಹಾಯ ಮಾಡಲು ಬಡವರ ಬಂಧು ಯೋಜನೆಯನ್ನು ಪ್ರಾರಂಭಿಸಿದೆ. ಏಕೆಂದರೆ ಈ ಜನರಿಗೆ ದಿನನಿತ್ಯದ ಆಧಾರದ ಮೇಲೆ ದುಡಿಯುವ ಬಂಡವಾಳದ ಅಗತ್ಯವಿರ್ತದೆ. ಅದಕ್ಕಾಗಿ ಈ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು. ಬಡವರ ಬಂಧು ಯೋಜನೆಯ ಪ್ರಯೋಜನಗಳೇನು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಈ ಯೋಜನೆಯಡಿ ಸಣ್ಣ ವ್ಯಾಪಾರಿಗಳು ಯಾವುದೇ ಬಡ್ಡಿ ಆಮೇಲೆ ಜಾಮೀನು ಇಲ್ದಂಗೆ 10,000 ರೂಪಾಯಿ ತನಕ ಸಾಲವನ್ನು ಪಡ್ಕೊಳ್ಬಹುದಾಗಿತ್ತು. ಯಾವುದೇ ರೀತಿ ಸೆಕ್ಯೂರಿಟಿ ಇಲ್ಲಾರ್ದಂಗೆ, ಆಮೇಲೆ ಆ ಹಣದ ಮೇಲೆ ಯಾವುದೇ ಲೋನಿನ ಮೇಲೆ ಯಾವುದೇ ಬಡ್ಡಿ ಇಲ್ದೇನೆ 10,000 ರೂಪಾಯಿ ತನಕ ಸಾಲವನ್ನು ಪಡೆಯಬಹುದಾಗಿತ್ತು. ಫಲಾನುಭವಿಗಳ ಸಾಲವನ್ನು ದಿನ 100 ರೂಪಾಯಿ ಅಂತಾನು ತುಂಬಬಹುದು, ಇಲ್ಲ ಅಂತಂದ್ರೆ 3 ತಿಂಗಳಿಗೊಮ್ಮೆ ಕೂಡ ತುಂಬಬಹುದು ಸ್ನೇಹಿತರೆ. ಯಾವ ರೀತಿ ಮರುಪಾವತಿ ಮಾಡ್ಬೇಕನ್ನಿಸ್ತದೆ ಆ ರೀತಿ ಮರುಪಾವತಿಯನ್ನು ಮಾಡುವಂಥ ಅವಕಾಶ ಇರ್ತದೆ ಸ್ನೇಹಿತರೆ. ಅವರು ನಿಗದಿತ ಸಮಯದೊಳಗೆ ಮರುಪಾವತಿ ಏನಾದರೂ ಮಾಡಿದ್ರು ಅಂದ್ರೆ, ಲೋನ್ ತಗೊಂಡ ಮೇಲೆ ಸರಿಯಾದ ಸಮಯದಲ್ಲಿ ಅದೇನು ಲೋನ್ ಕಟ್ಟಿದ್ರು ಅಂತಂದ್ರೆ ಮುಂದೆ 10,000 ಇರ್ತಕ್ಕಂಥದ್ದನ್ನು 15,000 ರೂಪಾಯಿ ತನಕ ಲೋನನ್ನು ಈ ಯೋಜನೆಯ ಅಡಿಯಲ್ಲಿ ಕೊಡಲಾಗ್ತದೆ. ನೆಕ್ಸ್ಟ್, ಕಾರ್ಮಿಕರ ಶೋಷಣೆ ಕಡಿಮೆ ಆಗ್ತಿದೆ ಇದರಿಂದ. ಅಂದ್ರೆ ಫೈನಾನ್ಸ್ ಮಾಡೋರು ಭಾಳ ಬಡ್ಡಿ ಅದು ತೊಗೊಂಡು ಸಾಲ ಕೊಡ್ತಿದ್ರಲ್ರಿ, ಅದರಿಂದ ಕಾರ್ಮಿಕರ ಶೋಷಣೆಗೊಳಗಾಗ್ತದೆ. ಈ ಯೋಜನೆಯಿಂದ ಕಾರ್ಮಿಕರ ಶೋಷಣೆ ಕಡಿಮೆ ಆಗ್ತದೆ ಸ್ನೇಹಿತರೆ. ಬಡವರ ಬಂಧು ಯೋಜನೆಯಡಿ ಒಟ್ಟಾರೆಯಾಗಿ 13,522 ಬೀದಿ ಬದಿ ವ್ಯಾಪಾರಿಗಳಿಗೆ ಒಟ್ಟು 7,69,00,000 ಬಡ್ಡಿ ರಹಿತ ಸಾಲ ವಿತರಿಸಲಾಗಿರ್ತಕ್ಕಂಥದ್ದು. ಈ ಮೂಲಕ ಸಣ್ಣ ಬೀದಿ ವ್ಯಾಪಾರಿಗಳು ಲೇವಾದೇವಿಗಾರರ ಶೋಷಣೆ ಮತ್ತು ದೌರ್ಜನ್ಯದಿಂದ ಮುಕ್ತರಾಗಿರ್ತಕ್ಕಂಥದ್ದು. ಇಲ್ಲಿ ಬಡವರ ಬಂಧು ಯೋಜನೆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಐತಿ ಸ್ನೇಹಿತರೆ, ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ 114ನೇ ಪ್ರಶ್ನೆ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಯಾವ ಇಲಾಖೆ ಪ್ರಾರಂಭಿಸಿದೆ? ಅಂದರೆ NRLM ಅಂತ ಬರ್ತದೆ. NRLM ಈ ಒಂದು ಯೋಜನೆ, ಈ ಯೋಜನೆ ಯಾವ ಇಲಾಖೆ ಆರಂಭಿಸಿರ್ತಕ್ಕಂಥದ್ದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎ, ಭಾರತ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಈ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅನ್ನು ಪ್ರಾರಂಭಿಸಿರ್ತಕ್ಕಂಥದ್ದು. ಈ ಒಂದು ಯೋಜನೆಯ ಬಗ್ಗೆ ನೋಡೋಣ. NRLM ಇದರ ಫುಲ್ ಫಾರ್ಮ್ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ. ಕನ್ನಡದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಬಡತನ ನಿರ್ಮೂಲನಾ ಕಾರ್ಯಕ್ರಮ ಸ್ನೇಹಿತರೆ. ಇದು ಭಾರತ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಈ ಯೋಜನೆ ಜಾರಿಗೊಳಿಸಿರ್ತಕ್ಕಂಥದ್ದು. ಸ್ವಯಂ ಉದ್ಯೋಗ ಮತ್ತು ಗ್ರಾಮೀಣ ಬಡವರ ಸಂಘಟನೆಯನ್ನ ಉತ್ತೇಜಿಸುವ ಗುರಿಯನ್ನ ಈ ಮಿಷನ್ ಹೊಂದಿರತಕ್ಕಂಥದ್ದು. ಈ ಮಿಷನ್ ಅನ್ನ ಜೂನ್ 2011ರಲ್ಲಿ ಪ್ರಾರಂಭಿಸಲಾಯಿತು ಮತ್ತು ಇದನ್ನ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಜಾರಿ ಮಾಡಿರ್ತಕ್ಕಂಥದ್ದು. ಕಾರ್ಯಕ್ರಮವನ್ನು ನವೆಂಬರ್ 2015ರಲ್ಲಿ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಅಂತ ಮರುನಾಮಕರಣ ಮಾಡಲಾಯಿತು. ಮೊದಲು NRLM ಇತ್ತು, NRLM ಅಂತಿತ್ತು. ಅಂದ್ರೆ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಏನು ಹೆಸರಿತ್ತಲ್ಲ, ಈ ಹೆಸರನ್ನು ನವೆಂಬರ್ 2015ರಲ್ಲಿ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಅಂತ ಮರುನಾಮಕರಣ ಮಾಡಲಾಯಿತು. ಈ ಯೋಜನೆಯು ಹಿಂದಿನ ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ಗಾರ್ ಯೋಜನೆಯ ಸುಧಾರಿತ ಆವೃತ್ತಿಯಾಗಿದೆ. ಈ ಯೋಜನೆ ಮೊದಲು ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ ಯೋಜಗಾರ್ ಯೋಜನೆ ಅಂತ ಒಂದು ಯೋಜನೆ ಇತ್ತು. ಆ ಯೋಜನೆಯ ನೆಕ್ಸ್ಟ್ ಅಡಿಷನ್ ಈ NRLM ಇತ್ತು ಸ್ನೇಹಿತರೆ. ಇಲ್ಲೊಂದು ಸ್ವಲ್ಪ ಮಾಹಿತಿ ಐತಿ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂಗೆ, ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಈ ನೆಕ್ಸ್ಟ್ 115ನೇ ಪ್ರಶ್ನೆ, ರಾಜ್ಯದ ರೈತರಿಗೆ ಯಾವ ಕಾರ್ಡ್ಗಳ ಮೂಲಕ ಕೃಷಿ ಸಾಲವನ್ನು ವಿತರಿಸುವ ಯೋಜನೆಯನ್ನು 1997-98ನೇ ಸಾಲಿನಿಂದ ಜಾರಿಗೆ ತರಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಸಿ, ಕಿಸಾನ್ ಕಾರ್ಡ್. ರಾಜ್ಯದ ರೈತರಿಗೆ ಕಿಸಾನ್ ಕಾರ್ಡ್ ಮೂಲಕ ಕೃಷಿ ಸಾಲವನ್ನು ವಿತರಿಸುವ ಯೋಜನೆಯನ್ನು 1997-98ನೇ ಸಾಲಿನಿಂದ ಜಾರಿಗೆ ತರಲಾಗಿತ್ತು ಸ್ನೇಹಿತರೆ. ನೆಕ್ಸ್ಟ್ 116ನೇ ಪ್ರಶ್ನೆ, 2013-14ನೇ ಸಾಲಿನಲ್ಲಿ 2 ಲಕ್ಷ ರೂಪಾಯಿಗಳವರೆಗೆ ಅಲ್ಪಾವಧಿ ಕೃಷಿ ಸಾಲಗಳನ್ನು ಎಷ್ಟು ಬಡ್ಡಿ ದರದಲ್ಲಿ ಸಾಲವನ್ನು ವಿತರಿಸಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಡಿ, 0 ಬಡ್ಡಿ ದರ ಸ್ನೇಹಿತರೆ. 2013-14ನೇ ಸಾಲಿನಲ್ಲಿ 2 ಲಕ್ಷದವರೆಗೆ ಅಲ್ಪಾವಧಿ ಕೃಷಿ ಸಾಲಗಳನ್ನು 0 ಬಡ್ಡಿ ದರದಲ್ಲಿ ವಿತರಿಸಲಾಗ್ತಿರ್ತಕ್ಕಂಥದ್ದು. ನೆಕ್ಸ್ಟ್ 117ನೇ ಪ್ರಶ್ನೆ, NULM ಅಂದ್ರೆ ಏನು ಅಂತ ಪ್ರಶ್ನೆಯನ್ನ ಕೇಳ್ಯಾರ. ಅಂದ್ರೆ ಇಲ್ಲಿ ಫುಲ್ ಫಾರ್ಮ್ ಕೇಳ ಸ್ನೇಹಿತರೆ, NULMದ ಫುಲ್ ಫಾರ್ಮ್ ಅನ್ನ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ,
ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್. ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ ಇದು NULM ಫುಲ್ ಫಾರ್ಮ್ ಸ್ನೇಹಿತರೆ. ಈ NULM ಅಂದ್ರೆ ಏನು, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೋಡೋದಾದ್ರೆ, ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ ರಾಷ್ಟ್ರೀಯ ನಗರ ಜೀವನೋಪಾಯ ಮಿಷನ್, ಇದು ಭಾರತ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ಒಂದು ಯೋಜನೆ ಸ್ನೇಹಿತರೆ. ಈ ಯೋಜನೆಯ ಬಗ್ಗೆ ನೋಡೋದಾದ್ರೆ, ಈ ಯೋಜನೆಯನ್ನ ಭಾರತ ಸರ್ಕಾರದ ವಸತಿ ಮತ್ತು ನಗರ ಬಡತನ ನಿರ್ಮೂಲನೆ ಸಚಿವಾಲಯ ಸೆಪ್ಟೆಂಬರ್ 24, 2013 ಪ್ರಾರಂಭಿಸಿತು. ಈ ಯೋಜನೆ ನಗರ ಬಡ ಕುಟುಂಬಗಳ ಬಡತನ ಮತ್ತು ದುರ್ಬಲತೆಯನ್ನ ಕಡಿಮೆ ಮಾಡ್ಲಿಕ್ಕೆ ಕೇಂದ್ರೀಕರಿಸ್ತದ. ಇದು ಬಡವರನ್ನು ಮಾರುಕಟ್ಟೆ ಆಧಾರಿತ ಉದ್ಯೋಗಕ್ಕೆ ಕೊಂಡೊಯ್ಯುವ ಗುರಿಯನ್ನ ಹೊಂದಿರತಕ್ಕಂಥದ್ದು ಮತ್ತು ಸಾಲಕ್ಕೆ ಸುಲಭ ಪ್ರವೇಶವನ್ನ ಖಾತ್ರಿಪಡಿಸುವ ಮೂಲಕ ಸ್ವಯಂ ಉದ್ಯಮಗಳನ್ನು ಸ್ಥಾಪಿಸ್ಲಕ್ಕೆ ಸಹಾಯವನ್ನ ಮಾಡ್ತದ. NULM ಯೋಜನೆಯು 2 ಘಟಕಗಳನ್ನು ಹೊಂದಿರತಕ್ಕಂಥದ್ದು. ಒಂದು ನಗರ ಭಾರತಕ್ಕೆ ಮತ್ತು ಇನ್ನೊಂದು ಗ್ರಾಮೀಣ ಭಾರತಕ್ಕೆ. ನಗರ ಘಟಕವನ್ನ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಅಂತ ಹೆಸರಿಸಲಾಗಿದೆ. ಇದನ್ನ ವಸತಿ ಮತ್ತು ನಗರ ಬಡತನ ನಿರ್ಮೂಲನೆ ಸಚಿವಾಲಯ ಜಾರಿಗೊಳಿಸಿರ್ತಕ್ಕಂಥದ್ದು. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಹೆಸರಿನ ಗ್ರಾಮೀಣ ಘಟಕವನ್ನು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಜಾರಿಗೊಳಿಸಿರ್ತಕ್ಕಂಥದ್ದು. NULM ನಗರ ಬಡವರನ್ನ ಮೇಲಕ್ಕೆತ್ತಲು ಈ ಕೆಳಗಿನ ಉಪಯೋಜನೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಇಷ್ಟು ಉಪಯೋಜನೆಗಳ ಈ NULM ಯೋಜನೆ ಒಳಗೊಂಡಿರ್ತಕ್ಕಂಥದ್ದು ಸ್ನೇಹಿತರೆ. ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು, ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. NULMನ ಪ್ರಯೋಜನಗಳ ಬಗ್ಗೆ ನೋಡೋದಾದ್ರೆ, ಸ್ವಯಂ ಉದ್ಯೋಗ ಕಾರ್ಯಕ್ರಮ, ತಮ್ಮ ಸ್ವಂತ ಸ್ವಯಂ ಉದ್ಯಮಗಳ ಅಥವಾ ಸೂಕ್ಷ್ಮ ಉದ್ಯಮಗಳನ್ನ ಸ್ಥಾಪಿಸ್ಲಕ್ಕೆ ಬಯಸುವ ನಗರ ಬಡವರು 7% ಬಡ್ಡಿ ದರದಲ್ಲಿ ಬ್ಯಾಂಕ್ ಸಾಲವನ್ನ ಪಡೆಯಬಹುದು. ಈ ಯೋಜನೆಯ ಅಡಿಯಲ್ಲಿ ಒಬ್ಬ ವ್ಯಕ್ತಿಗೆ ವೈಯಕ್ತಿಕ ಸೂಕ್ಷ್ಮ ಉದ್ಯಮಗಳನ್ನ ಸ್ಥಾಪಿಸ್ಲಕ್ಕೆ 2 ಲಕ್ಷದವರೆಗೆ ಬ್ಯಾಂಕ್ ಸಾಲವನ್ನ ನೀಡಬಹುದು ಮತ್ತು ನಗರ ಬಡವರ ಗುಂಪಿಗೆ 10 ಲಕ್ಷದವರೆಗಿನ ಬ್ಯಾಂಕ್ ಸಾಲವ ಲಭ್ಯವಿರತಕ್ಕಂಥದ್ದು. ಈ ಯೋಜನೆಯ ಅಡಿಯಲ್ಲಿ ಒಬ್ಬ ವೈಯಕ್ತಿಕ ವ್ಯಕ್ತಿ ಇದ್ದ, ಅವ ಉದ್ಯಮವನ್ನ ಸ್ಥಾಪನೆ ಮಾಡಬೇಕಾಗಿ ಅನ್ಕೊಂಡಿದ್ನು ಅಂತಂದ್ರೆ ಈ ಯೋಜನೆಯ ಅಡಿಯಲ್ಲಿ 2 ಲಕ್ಷ ರೂಪಾಯಿ ತನಕ ಬ್ಯಾಂಕ್ ಸಾಲವನ್ನ ಒದಗಿಸಲಾಗ್ತದೆ. ಅದೇ ರೀತಿ ಈ ನಗರ ಬಡವರ ಗುಂಪಿತ್ತು ಅಂತಂದ್ರೆ, ಅಂದ್ರೆ ಒಂದು ವ್ಯಕ್ತಿಗಿಂತ ಹೆಚ್ಚಿಗೆ ವ್ಯಕ್ತಿಗಳು ಇದ್ರು ಅಂತಂದ್ರೆ ಅಂಥವ್ರು ಎಲ್ಲರೂ ಸೇರಿ ಉದ್ಯಮವನ್ನ ಸ್ಥಾಪನೆ ಮಾಡ್ಬೇಕಂತ ಅನ್ಕೊಂಡಿದ್ರಂದ್ರೆ ಈ ಯೋಜನೆಯ ಅಡಿಯಲ್ಲಿ 10 ಲಕ್ಷ ರೂಪಾಯಿ ತನಕ ಬ್ಯಾಂಕಿನಲ್ಲಿ ಸಾಲವನ್ನ ನೀಡಲಾಗ್ತದೆ. ನೆಕ್ಸ್ಟ್, ಸ್ವಸಹಾಯ ಗುಂಪುಗಳು. ನಗರ ಪ್ರದೇಶದ ಬಡವರ ಎಲ್ಲಾ ಸ್ವಸಹಾಯ ಗುಂಪುಗಳು 7% ಬಡ್ಡಿ ದರದಲ್ಲಿ ಬ್ಯಾಂಕ್ ಸಾಲವನ್ನು ಪಡೆಯಬಹುದು. ತಮ್ಮ ಸಾಲವನ್ನು ಸಕಾಲದಲ್ಲಿ ಮರುಪಾವತಿ ಮಾಡುವ ಎಲ್ಲಾ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಹೆಚ್ಚುವರಿಯಾಗಿ 3% ಬಡ್ಡಿಯನ್ನ ರಿಯಾಯಿತಿಯಾಗಿ ಒದಗಿಸಲಾಗ್ತದೆ. ಅಂದ್ರೆ ಆನ್ ಟೈಮ್ ಈ ಲೋನ್ ರೀಪೇಮೆಂಟ್ ಮಾಡಿದ್ರೆ 3% ಡಿಸ್ಕೌಂಟ್ ಮಾಡ್ತದೆ ಸ್ನೇಹಿತರೆ. ಬಡ್ಡಿ ಒಳಗೆ 7% ಇದ್ದದನ್ನ 3% ಬಡ್ಡಿ ಲೆಸ್ ಮಾಡ್ಯಾನಪ್ಪ ಅಂತಂದ್ರೆ ಬರೀ 4% ಏನಂದ್ರೆ ಬಡ್ಡಿಯನ್ನ ವಿಧಿಸಲಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್, ನಗರ ಬೀದಿ ವ್ಯಾಪಾರಿಗಳ. ಈ ಯೋಜನೆ ಬೀದಿ ವ್ಯಾಪಾರಿಗಳ ಕೌಶಲ್ಯವನ್ನ ಹೆಚ್ಚಿಸುವ ಗುರಿಯನ್ನ ಹೊಂದಿರತಕ್ಕಂಥದ್ದು. ಇದು ಮೂಲ ಸೌಕರ್ಯ, ನಾಗರಿಕ ಸೌಲಭ್ಯಗಳಾದ ನೆಲೆಗಟ್ಟು, ನೀರು ಸರಬರಾಜು, ಘನತ್ಯಾಜ್ಯ ವಿಲೇವಾರಿ ಸೌಲಭ್ಯ, ಬೆಳಕು, ಶೇಖರಣಾ ಸ್ಥಳ ಇತ್ಯಾದಿಗಳೊಂದಿಗೆ ಮಾರಾಟಗಾರರ ಮಾರುಕಟ್ಟೆ, ಮಾರಾಟ ವಲಯ ಮತ್ತು ಅನೌಪಚಾರಿಕ ವಲಯದ ಮಾರುಕಟ್ಟೆಗಳ ಅಭಿವೃದ್ಧಿಯನ್ನ ಬೆಂಬಲಿಸ್ತದ. ಇದಿಷ್ಟು NULM ಯೋಜನೆ ಬಗ್ಗೆ ಮಾಹಿತಿಯಾಗಿತ್ತು. 118ನೇ ಪ್ರಶ್ನೆ, 4% ಬಡ್ಡಿ ದರದಲ್ಲಿ ಸ್ವಸಹಾಯ ಗುಂಪುಗಳಿಗೆ ಕೃಷಿ ಪತ್ತಿನ ಸಹಕಾರ ಅಥವಾ DCC ಬ್ಯಾಂಕ್ಗಳ ಮೂಲಕ ಸಾಲ ನೀಡುವ ಯೋಜನೆಯನ್ನು ಯಾವಾಗ ಜಾರಿಗೊಳಿಸಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ, 2007. 4% ಬಡ್ಡಿ ದರದಲ್ಲಿ ಸ್ವಸಹಾಯ ಗುಂಪುಗಳಿಗೆ ಕೃಷಿ ಪತ್ತಿನ ಸಹಕಾರ ಸಂಘ ಆಗಿರ್ಬೋದು ಅಥವಾ DCC ಬ್ಯಾಂಕ್ಗಳ ಮೂಲಕ ಸಾಲ ನೀಡುವ ಯೋಜನೆಯನ್ನ 2007ರಲ್ಲಿ ಜಾರಿಗೊಳಿಸಿರ್ತಕ್ಕಂಥದ್ದು. ನೆಕ್ಸ್ಟ್, 119ನೇ ಪ್ರಶ್ನೆ, NRLM NULM ಯೋಜನೆಯ ವ್ಯಾಪ್ತಿಗೆ ಬರುವ ಸ್ವಸಹಾಯ ಗುಂಪುಗಳು ನಿಗದಿತ ಅವಧಿಯಲ್ಲಿ ಸಾಲವನ್ನು ಯಾವ ಬ್ಯಾಂಕ್ಗಳಿಗೆ ಮರುಪಾವತಿಸಬೇಕು ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಅಂದ್ರೆ ಈ NRLM ಯೋಜನೆ ಅಥವಾ NULM ಯೋಜನೆಯ ಅಡಿಯಲ್ಲಿ ಸಾಲವನ್ನ ಪಡೆದ ಮೇಲೆ ಈ ಸಾಲವನ್ನ ಪಡೆದಿರ್ತಕ್ಕಂಥ ಸ್ವಸಹಾಯ ಗುಂಪುಗಳು ಆ ಸಾಲವನ್ನ ಮರುಪಾವತಿ ಮಾಡಬೇಕಾದ್ರೆ
ಯಾವ ಬ್ಯಾಂಕಿಗೆ ಮರುಪಾವತಿ ಮಾಡಬೇಕು ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಸಿ. DCC ಬ್ಯಾಂಕ್. ನೋಡಿ, ಸ್ವಸಹಾಯ ಸಂಘಗಳ ಆಮೇಲೆ DCC ಬ್ಯಾಂಕ್ನೇ ಈ ಯೋಜನೆಗಳ ಅಡಿಯಲ್ಲಿ ಸಾಲವನ್ನು ಒದಗಿಸ್ತಾವೆ. ಅದಕ್ಕಾಗಿ ಮರುಪಾವತಿ ಕೂಡ ಈ DCC ಬ್ಯಾಂಕ್ಗೆ ಮಾಡಬೇಕು. ನೆಕ್ಸ್ಟ್ 120ನೇ ಪ್ರಶ್ನೆ. ಕೇಂದ್ರ ಸರ್ಕಾರ ನಿಗದಿಪಡಿಸಿದ ಷರತ್ತುಗಳ ಅನ್ವಯ ಸಾಲ ವಿತರಿಸುವಾಗ DCC ಬ್ಯಾಂಕ್ಗಳು ಯಾವ ಬ್ಯಾಂಕ್ ಹೊರಡಿಸಿದ ಷರತ್ತನ್ನು ಅನುಸರಿಸಬೇಕು ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಡಿ, RBI ಹೊರಡಿಸಿರ್ತಕ್ಕಂಥ ಷರತ್ತುಗಳನ್ನು ಅನುಸರಿಸಬೇಕು. ಕೇಂದ್ರ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಷರತ್ತುಗಳ ಅನ್ವಯ ಸಾಲವನ್ನ ವಿತರಿಸುವ ಪ್ರತಿಯೊಂದು DCC ಬ್ಯಾಂಕ್ಗಳ RBI ಹೊರಡಿಸಿರ್ತಕ್ಕಂಥ ಷರತ್ತುಗಳನ್ನು ಅನುಸರಿಸಬೇಕು ಸ್ನೇಹಿತರೆ. 121ನೇ ಪ್ರಶ್ನೆ. ನಬಾರ್ಡ್ ಅಂದ್ರೆ ಏನು ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ನಬಾರ್ಡ್ ಫುಲ್ ಫಾರ್ಮ್ ಕೇಳ್ಯಾರಿ. ನಬಾರ್ಡ್ ಫುಲ್ ಫಾರ್ಮ್ ಅನ್ನ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಇದು ನಬಾರ್ಡ್ ಫುಲ್ ಫಾರ್ಮ್. 122ನೇ ಪ್ರಶ್ನೆ. ಗಿರಿಜನ ಉಪಯೋಜನೆ ಲ್ಯಾಂಪ್ಸ್ ಸಂಯುಕ್ತ ಸಂಘಗಳಿಗೆ ಮಾರುಕಟ್ಟೆ ಮೂಲ ಸೌಕರ್ಯಗಳ ಸ್ಥಾಪನೆಯ ಉದ್ದೇಶ ಏನು ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ, ಕಂಪ್ಯೂಟರ್, ಫ್ಯಾಕ್ಸ್ ಮತ್ತು ಟೆಲಿಫೋನ್ ಅನ್ನು ಒದಗಿಸುವುದು. ಗಿರಿಜನ ಉಪಯೋಜನೆಯ ಲ್ಯಾಂಪ್ಸ್ ಸಂಯುಕ್ತ ಸಂಘಗಳಿಗೆ ಮಾರುಕಟ್ಟೆ ಮೂಲ ಸೌಕರ್ಯ ಸ್ಥಾಪನೆಯ ಮೂಲ ಉದ್ದೇಶ ಏನಾಗಿರ್ತದೆ? ಈ ಕಂಪ್ಯೂಟರ್, ಫ್ಯಾಕ್ಸ್ ಮತ್ತು ಟೆಲಿಫೋನ್ಗಳ ಒದಗಿಸುವುದಾಗಿರ್ತದೆ. ನೆಕ್ಸ್ಟ್ 123ನೇ ಪ್ರಶ್ನೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಉದ್ದೇಶ ಏನು ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಡಿ, ಮೇಲಿನ ಎಲ್ಲವೂ. ಅಂದ್ರೆ ಸುಗ್ಗಿಯ ನಂತರ ವೆಚ್ಚಗಳನ್ನು ನೀಡಿಕೆ, ಉತ್ಪಾದನೆ, ಮಾರುಕಟ್ಟೆ, ರೈತ ಕುಟುಂಬಗಳ ಬಳಕೆ, ಅಗತ್ಯತೆ ಪೂರೈಕೆ, ಈ ಎಲ್ಲ ಉದ್ದೇಶಗಳಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನು ಒದಗಿಸಲಾಗ್ತದೆ. ಏನಿದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನು, ಈ ಯೋಜನೆಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ. ನಂತರ ಈ ಪ್ರಶ್ನೆಯ ಉತ್ತರ ನಿಮಗೆ ಗೊತ್ತಾಗ್ತದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯ ಬಗ್ಗೆ ನೋಡೋದಾದ್ರೆ, ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ವಿತರಣೆಗಾಗಿ 1998ರಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನ ಜಾರಿಗೆ ತಂದಿರತಕ್ಕಂಥದ್ದು. ಬ್ಯಾಂಕುಗಳು ರೈತರ ಹಿಡುವಳಿಗಳ ಆಧಾರದ ಮೇಲೆ, ಅಂದ್ರೆ ರೈತರ ಆ ಬೆಳೆಗಳ ಸೆಕ್ಯೂರಿಟಿಯ ಮೇಲೆ ರೈತರ ಬೀಜಗಳು, ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು ಮುಂತಾದ ಕೃಷಿ ಒಳಹರಿವುಗಳನ್ನು ಸುಲಭವಾಗಿ ಖರೀದಿಸ್ಲಕ್ಕ ಮತ್ತು ತಮ್ಮ ಉತ್ಪಾದನಾ ಅಗತ್ಯಗಳಿಗಾಗಿ ಹಣವನ್ನ ಪಡೆಯಲಕ್ಕ ಸಾಲವನ್ನ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯ ಅಡಿಯಲ್ಲಿ ಒದಗಿಸಲಾಗ್ತಿತ್ತು. 2004ರಲ್ಲಿ ಕೃಷಿ ಸಂಬಂಧಿತ ಮತ್ತು ಕೃಷಿಯೇತರ ಚಟುವಟಿಕೆಗಳ ಹೂಡಿಕೆ ಸಾಲದ ಅಗತ್ಯಗಾಗಿ ಯೋಜನೆ ಮತ್ತಷ್ಟನ್ನ ವಿಸ್ತರಿಸಲಾಯಿತು. ಯೋಜನೆಯನ್ನ ಸರಳೀಗೊಳಿಸುವ ಮತ್ತು ಎಲೆಕ್ಟ್ರಾನಿಕ್ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳ ವಿತರಣೆಯನ್ನ ಸುಲಭಗೊಳಿಸುವ ದೃಷ್ಟಿಯಿಂದ ಇಂಡಿಯನ್ ಬ್ಯಾಂಕ್ನ ಶ್ರೀ TM ಭಾಸಿನ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕಾರಿ ಗುಂಪು 2012ರಲ್ಲಿ ಯೋಜನೆಯನ್ನ ಮರುಪರಿಶೀಲಿಸಿತು. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳ ವಿತರಣೆಯನ್ನ ಸುಲಭಗೊಳಿಸಬೇಕು ಅಂತ ಒಂದು ದೃಷ್ಟಿಯನ್ನ ಇಟ್ಟುಕೊಂಡು TM ಭಾಸಿನ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕಾರಿ ಗುಂಪು 2012ರಲ್ಲಿ ಈ ಯೋಜನೆಯನ್ನ ಮರುಪರಿಶೀಲನೆ ಮಾಡಿತು ಸ್ನೇಹಿತರೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಈ ಯೋಜನೆಯು ಕಾರ್ಯಗತಗೊಳಿಸಲು ಬ್ಯಾಂಕುಗಳಿಗೆ ವಿಶಾಲವಾದ ಮಾರ್ಗಸೂಚಿಗಳನ್ನು ಒದಗಿಸಿರ್ತಕ್ಕಂಥದ್ದು. ನೆಕ್ಸ್ಟ್ ಯೋಜನೆಯ ಅನ್ವಯಿಸುವಿಕೆ ಬಗ್ಗೆ ನೋಡೋಣ ಸ್ನೇಹಿತರೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನ ವಾಣಿಜ್ಯ ಬ್ಯಾಂಕ್ಗಳು, ಸಣ್ಣ ಹಣಕಾಸು ಬ್ಯಾಂಕ್ಗಳು ಮತ್ತು ಸಹಕಾರಿ ಸಂಸ್ಥೆಗಳು ಅನುಷ್ಠಾನಗೊಳಿಸುತ್ತಿವೆ. ಉದ್ದೇಶ ಏನು, ಈ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಬೆಳೆಗಳ ಕೃಷಿಗೆ ಅಲ್ಪಾವಧಿ ಸಾಲದ ಅವಶ್ಯಕತೆಗಳನ್ನು ಪೂರೈಸುವುದಾಗಿರ್ತದೆ. ಕೊಯ್ಲಿನ ನಂತರದ ವೆಚ್ಚಗಳಿಗಾಗಿ ಸಾಲವನ್ನು ಒದಗಿಸುವುದಾಗಿರ್ತದೆ. ಉತ್ಪನ್ನಗಳ ಮಾರುಕಟ್ಟೆಗಾಗಿ ಸಾಲವನ್ನು ಒದಗಿಸುವುದಾಗಿರ್ತದೆ. ಅಂದ್ರೆ ರೈತರು ಬೆಳೆ ಬೆಳೆದಿರ್ತಾರ, ಆ ಬೆಳೆ ಮಾರಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಬೇಕಾಗ್ತದೆ, ಅಲ್ಲಿ ಮಾರ್ಕೆಟಿಂಗ್ ಖರ್ಚು, ಅದೆಲ್ಲ ವೆಚ್ಚಗಳನ್ನು ಭರಿಸುವುದಕ್ಕಾಗಿ ಹಣಕಾಸು ಬೇಕಾಗ್ತದಲ್ರಿ. ಅಂತ ಹಣಕಾಸಿಗಾಗಿ ಈ ಯೋಜನೆಯ ಅಡಿಯಲ್ಲಿ ಸಾಲವನ್ನು ಒದಗಿಸುವ ಉದ್ದೇಶ ಹೊಂದಿರ್ತದೆ. ನೆಕ್ಸ್ಟ್ ರೈತರ ಮನೆಯ ಬಳಕೆಗೆ ಅಗತ್ಯಗಳಿಗಾಗಿ ಸಾಲವನ್ನು ಒದಗಿಸುವ ಉದ್ದೇಶವಾಗಿರ್ತದೆ. ನೆಕ್ಸ್ಟ್ ಕೃಷಿ ಆಸ್ತಿಗಳು ಮತ್ತು ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳ ನಿರ್ವಹಣೆಗಾಗಿ ದುಡಿಯುವ ಬಂಡವಾಳದ ರೂಪದಲ್ಲಿ ಸಾಲವನ್ನು ಒದಗಿಸಲಾಗ್ತದೆ.
ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳಿಗೆ ಹೂಡಿಕೆ ಸಾಲದ ಅವಶ್ಯಕತೆಯನ್ನು ಪೂರೈಸುವುದಕ್ಕಾಗಿಯೂ ಕೂಡ ಈ ಯೋಜನೆಯ ಅಡಿಯಲ್ಲಿ ಸಾಲವನ್ನು ಒದಗಿಸಲಾಗ್ತದೆ. ಇಷ್ಟೇನಂತಂದ್ರೆ ಈ KCC ಯೋಜನೆಯ ಮುಖ್ಯ ಉದ್ದೇಶಗಳ ಸ್ನೇಹಿತರೆ. ಎಲಿಜಿಬಿಲಿಟಿ ನೋಡೋಣ ಸ್ನೇಹಿತರೆ. ಯಾರು ಈ ಯೋಜನೆಗೆ ಅರ್ಹರಾಗಿರ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡಿದ್ರೆ ರೈತರ ಸ್ನೇಹಿತರೆ. ಆ ರೈತ ಹೊಲದ ಮಾಲೀಕನಾಗಿರ್ಬೋದು ಅಥವಾ ಆ ರೈತ ಏನಪ್ಪ ಅಂದ್ರೆ ಲೀಸಿಗೆ ಕೈಕೊಂಡಿರ್ತಾರಲ್ಲ, ಲೀಸಿಗೆ ಕೈಕೊಂಡಿರ್ತಕ್ಕಂಥ ರೈತನೂ ಕೂಡ ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬಹುದು. ಹಿಡುವಳಿದಾರ ರೈತರು, ಷೇರು ಬೆಳೆಗಾರರು ಇತ್ಯಾದಿ ಸೇರಿದಂತೆ ರೈತರ ಸ್ವಸಹಾಯ ಗುಂಪುಗಳು ಅಥವಾ ಜಂಟಿ ಹೊಣೆಗಾರಿಕೆ ಗುಂಪುಗಳು ಕೂಡ ಈ ಯೋಜನೆಗೆ ಎಲಿಜಿಬಲ್ ಇರ್ತಾರೆ ಸ್ನೇಹಿತರೆ. ಇದಿಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯ ಬಗ್ಗೆ ಮಾಹಿತಿ ಆಗಿತ್ತು. ನೆಕ್ಸ್ಟ್ 124ನೆಯ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಸಹಕಾರ ಇಲಾಖೆಯ ವತಿಯಿಂದ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಅನುಕೂಲವಾಗಲು ರೂಪಿಸಿರುವ ಯೋಜನೆಯಲ್ಲ ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಅದಕ್ಕೆ ಸರಿಯಾದ ಉತ್ತರ ಡಿ, ಅನ್ನಭಾಗ್ಯ ಯೋಜನೆ. ಅನ್ನಭಾಗ್ಯ ಯೋಜನೆ ಅನ್ನೋದು ಇದು ಸಹಕಾರ ಇಲಾಖೆಯ ವತಿಯಿಂದ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಅನುಕೂಲವಾಗಲು ರೂಪಿಸಿರ್ತಕ್ಕಂಥ ಯೋಜನೆ ಅಲ್ಲ ಸ್ನೇಹಿತರೆ. ಅನ್ನಭಾಗ್ಯ ಯೋಜನೆ ರಾಜ್ಯ ಸರ್ಕಾರದ ಯೋಜನೆಯಾಗಿದ್ದು ಬಡವರಿಗೆ ಏನಂದ್ರೆ 5 kg ಅಕ್ಕಿಯನ್ನು ಫ್ರೀಯಾಗಿ ತಿಂಗಳ 5 kg ಅಕ್ಕಿಯನ್ನು ಒದಗಿಸುವಂಥ ಒಂದು ಯೋಜನೆ ಸ್ನೇಹಿತರೆ. ಈ ಯೋಜನೆ ಸಹಕಾರ ಇಲಾಖೆ ರೂಪಿಸಿರ್ತಕ್ಕಂಥದ್ದು ಅಲ್ಲ. ಅದಕ್ಕಾಗಿ ಸರಿಯಾದ ಉತ್ತರ ಡಿ. 125ನೇ ಪ್ರಶ್ನೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಯಾವಾಗ ಪರಿಚಯಿಸಲಾಯಿತು ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಈ ಪ್ರಶ್ನೆಗೆ ಉತ್ತರವನ್ನ ಕಮೆಂಟ್ ಮಾಡಿ ಸ್ನೇಹಿತರೆ. ಯಾಕಂದ್ರೆ ಇದೇ ವಿಡಿಯೋದಲ್ಲಿ ನಾನು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನ ಕೊಟ್ಟಿದ್ದೆ. ಅದಕ್ಕಾಗಿ ಈ ಪ್ರಶ್ನೆಯ ಉತ್ತರವನ್ನ ಕಮೆಂಟ್ ಮಾಡ್ರಿ ಸ್ನೇಹಿತರೆ. ಇದಿಷ್ಟು ಸಹಕಾರ ವಿಷಯಕ್ಕೆ ಸಂಬಂಧಪಟ್ಟಂಗೆ 2000 ಪ್ರಶ್ನೋತ್ತರಗಳ ಸರಣಿಯ 4ನೇ ವಿಡಿಯೋ ಕಂಪ್ಲೀಟ್ ಆಯಿತು ಸ್ನೇಹಿತರೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.